ಲೈಟ್ ಕಡಿಮೆ ಇದ್ದ ಹಾಗಿದೆ ಅದು. ಅದು ತೆಗೆದಿದ್ದಾರೆ ಕಾಣಿಸುತ್ತೆ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ क्षित्याम् अत्यल्पभृत्येष्वपि कुजनकृतौद्धत्यभूत्याजकाय कर्त्रे धर्त्रे थहर्त्रे हयमुखहरये मुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय तपो विद्या विरक्त्यादि सद्गुणौघाकरानहम् वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् ಶ್ರೀ ಗುರುಭ್ಯೋ ನಮಃ. 206 5 ಗುಣಗುಣ್ಯಾದಿಭಾವಾಚ್ಚ ಬೋಧ್ಯಬೋಧಕಭಾವತಃ ತದ್ವಿಶೇಷಾಶ್ಚ ತೇ ಸೂತ್ರ ಕರ್ತೃಕರ್ಮವದೇವಹಿ. ಪರಮಾತ್ಮನಿಗೂ ಪರಮಾತ್ಮನ ರೂಪಗಳಿಗೂ ಪರಮಾತ್ಮನ ಅವಯವಗಳಿಗೂ ಪರಮಾತ್ಮನ ಗುಣಗಳಿಗೂ ಪರಮಾತ್ಮನ ಕ್ರಿಯೆಗೂ ಅಭೇದ ಅಂತ ಹೇಳುತ್ತೆ. ಹಾಗಾದರೆ ಪರಮಾತ್ಮನ ರೂಪ, ಪರಮಾತ್ಮನ ಅವಯವ, ಪರಮಾತ್ಮನ ಗುಣ, ಪರಮಾತ್ಮನ ಕ್ರಿಯಾ ಅಂತ ವ್ಯವಹಾರ ಮಾಡೋದು ಹೇಗೆ ಅಂತ. ಪರಮಾತ್ಮನೂ ಕ್ರಿಯಾನೂ ಒಂದೇ ಆದರೆ, ಪರಮಾತ್ಮನೂ ಗುಣನೂ ಒಂದೇ ಆದರೆ, ಪರಮಾತ್ಮನೂ ಅವಯವವೂ ಒಂದೇ ಆದರೆ, ಪರಮಾತ್ಮನೂ ಅವತಾರಗಳು ಒಂದೇ ಆದರೆ, ಅವಾಗ ಪರಮಾತ್ಮನ ಅವತಾರ, ಪರಮಾತ್ಮನ ಗುಣ, ಪರಮಾತ್ಮನ ಅವಯವ, ಪರಮಾತ್ಮನ ಕ್ರಿಯಾ ಈ ರೀತಿಯಲ್ಲಿ ವ್ಯವಹಾರ ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳಿದೆ. ಪರಮಾತ್ಮನಿಗೂ ಅವತಾರ, ಗುಣ, ಕ್ರಿಯಾ, ಅವಯವಗಳಿಗೂ ಅಭೇದ ಇದ್ದರೂ ಕೂಡ ವಿಶೇಷ ಇದೆ ಅಂತ. ಆ ವಿಶೇಷ ಹೇಗೆ ಸಿದ್ಧವಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಪರಮಾತ್ಮನಿಗೂ ಪರಮಾತ್ಮನ ಅವತಾರ, ಗುಣ, ಕ್ರಿಯಾ, ಅವಯವಗಳಿಗೂ ಅಭೇದ ಇದೆ. ಅಭೇದ ಇದ್ದರೂ ವಿಶೇಷ ಇದೆ. ವಿಶೇಷ ಇರೋದರಿಂದ ಭೇದ ಇದ್ದರೆ ಏನು ಕೆಲಸ ಆಗಬೇಕೋ ಆ ವ್ಯವಹಾರ ಎಂಬತಕ್ಕಂಥದ್ದು ನಡೆಯುತ್ತೆ. ಅಭೇದೇಪಿ ಭೇದ ಕಾರ್ಯಕಾರಿ ವಿಶೇಷ. ಆ ವಿಶೇಷ ಹೇಗೆ ಸಿದ್ಧವಾಗುತ್ತೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ವ್ಯವಹಾರ ಇದೆ. ಪರಮಾತ್ಮ ಗುಣಸ್ವರೂಪಿ ಅಂತಲೂ ಇದೆ, ಪರಮಾತ್ಮ ಗುಣವುಳ್ಳವನು ಅಂತಿದೆ. ಈ ವ್ಯವಹಾರವೇ ಗುಣ ಗುಣಿ ಎಂಬತಕ್ಕಂತಹ ಗುಣಗುಣ್ಯಾದಿಭಾವಾಚ್ಚ ಅಂತ. ಗುಣ ಗುಣಿ ಎಂಬತಕ್ಕಂತಹ ಈ ರೀತಿಯಾದಂತಹ ಧರ್ಮಧರ್ಮಿ ಭಾವ ಇರೋದರಿಂದಲೇ ಗುಣ ಧರ್ಮ, ಗುಣಿ ಧರ್ಮಿ ಗುಣವುಳ್ಳವನು. ಹೀಗೆ ಈ ರೀತಿಯಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಗುಣ ಗುಣಿ ಭಾವ ಇದೆ. ಪರಮಾತ್ಮ ಗುಣವುಳ್ಳವನು, ಪರಮಾತ್ಮನಲ್ಲಿ ಗುಣ ಇದೆ. ಪರಮಾತ್ಮ ಗುಣವುಳ್ಳವನು ಧರ್ಮಿ, ಪರಮಾತ್ಮನಲ್ಲಿ ಗುಣ ಇದೆ, ಗುಣಧರ್ಮ. ಹೀಗೆ ಗುಣ ಗುಣಿ ಭಾವ ಎಂಬತಕ್ಕಂಥದ್ದು ಇರೋದರಿಂದ ಹಾಗೆ ಬೋಧ್ಯ ಬೋಧಕ ಭಾವ ಎಂಬತಕ್ಕಂಥದ್ದು. ಪರಮಾತ್ಮ ಬೋಧ್ಯ, ಪರಮಾತ್ಮ ಬೋಧಕ. ಪರಮಾತ್ಮ ಅವನು ತಿಳಿಯಲ್ಪಡುವವನು, ಅವನೇ ತಿಳಿಸುವವನು. ಹೀಗೆ ಬೋಧ್ಯ, ಯಾವುದನ್ನು ತಿಳಿತೀವೋ ಅದು ಬೋಧ್ಯ. ಹಾಗೆ ಯಾರು ತಿಳಿಸ್ತಾರೋ ಅವನು ಬೋಧಕ. ಈಗ ಬ್ರಹ್ಮಸೂತ್ರಗಳ ಮೂಲಕ ಯಾರ ಜ್ಞಾನ ಬರುತ್ತೆ? ಪರಮಾತ್ಮನ ಜ್ಞಾನ ಬರುತ್ತೆ. ತಿಳಿಸೋರು ಯಾರು? ಪರಮಾತ್ಮ. ಬೋಧ್ಯ ಪರಮಾತ್ಮ, ಬೋಧಕ ಪರಮಾತ್ಮ. ಹೀಗೆ ಬೋಧ್ಯ ಬೋಧಕ ಭಾವ ಎಂಬತಕ್ಕಂಥದ್ದು ಇರೋದರಿಂದ
ಏನು ಗೊತ್ತಾಗ್ತಾ ಇದೆ? ಸೂತ್ರ ಕರ್ತೃ ಕರ್ಮವದೇವ ಅಂತ. ಈಗ ಸೂತ್ರಕಾರರು ಯಾರು? ವೇದವ್ಯಾಸದೇವರು. ಸೂತ್ರ ಪ್ರತಿಪಾದ್ಯರು ಯಾರು? ಹಾಗಾದರೆ ಸೂತ್ರ ಕರ್ತೃ ವೇದವ್ಯಾಸದೇವರು. ಸೂತ್ರಕರ್ಮ ಅಂದರೆ ಸೂತ್ರಗಳಿಗೆ ವಿಷಯ, ಸೂತ್ರ ಪ್ರತಿಪಾದ್ಯ ಅಂತ ಅರ್ಥ. ಸೂತ್ರ ಪ್ರತಿಪಾದ್ಯ ಯಾರು? ಪರಮಾತ್ಮನೇ. ಹಾಗಾದರೆ ಪರಮಾತ್ಮನಿಗೆ ಸೂತ್ರ ಕರ್ತೃತ್ವ ಇದೆ, ಪರಮಾತ್ಮನಿಗೆ ಸೂತ್ರ ಪ್ರತಿಪಾದ್ಯತ್ವ ರೂಪ ಕರ್ಮತ್ವ ಇದೆ. ಅಂದರೆ ಕರ್ತೃ ಕರ್ಮ ಒಬ್ಬನಲ್ಲೇ ಬಂತು. ಲೋಕದಲ್ಲಿ ಕರ್ತೃ ಕರ್ಮ ಅಲ್ಲ, ಕರ್ಮ ಕರ್ತೃ ಅಲ್ಲ. ಆದರೆ ಪರಮಾತ್ಮನಲ್ಲಿ ಕರ್ತೃತ್ವವೂ ಇದೆ, ಕರ್ಮತ್ವವೂ ಇದೆ. ಅದನ್ನು ನಾವು ಸಮರ್ಥನೆ ಮಾಡಿಸ್ತೇವಲ್ಲ, ವೇದವ್ಯಾಸ ದೇವರೇ ಆಗಬೇಕು ಅಂತ. ವೇದವ್ಯಾಸರು ದೇವರೇ ಆಗಬೇಕು. ಹೇಳಿದ್ರು ಕೂಡ ಆವಾಗ ವೇದವ್ಯಾಸ ದೇವರಿಗೆ ವೇದವ್ಯಾಸ ದೇವತ್ವವನ್ನು ಸಮರ್ಥನೆ ಮಾಡಿಸಿ ಅದನ್ನೇ ಹೇಳ್ತೇವೆ. ಏನು? ನಮ್ಮಲ್ಲಿ ಸ್ವರೂಪದಲ್ಲಿ ಗುಣಗುಣಿ ಭಾವ ಇದೆ. ಪ್ರಾಕೃತಿಕವಾದ ಈ ಶರೀರದಲ್ಲಿ ಆಗಬೇಕಾದ್ರೆ ಅಲ್ಲಿ ಭೇದ ಇದೆ. ಆದರೆ ಸ್ವರೂಪದಲ್ಲಿ ಆಗಬೇಕಾದ್ರೆ ಅಭೇದ ಗುಣಗುಣಿ ಭಾವ ಎರಡೂ ಇದೆ. ಸ್ವರೂಪ ಜೀವ ಸ್ವರೂಪ ಅದು ಜ್ಞಾನಾನಂದ ರೂಪ. ಜೀವ ಜ್ಞಾನ ಉಳ್ಳವನು, ಆನಂದ ಉಳ್ಳವನು ಅಂತ ವ್ಯವಹಾರ ಮಾಡ್ತೇವೆ. ಪರಮಾತ್ಮನಲ್ಲಿ ಹೇಗೋ ಹಾಗೆ. ಜೀವ ಎಲ್ಲಿ? ಜೀವನಲ್ಲಲ್ಲ, ಅದು ಪರಮಾತ್ಮ ಗುಣಗುಣಿ ಭಾವ. ಮುಕ್ತಿಯಲ್ಲಿ ಜೀವ ಸ್ವರೂಪ ಅಭಿವ್ಯಕ್ತವಾದಾಗ ಅಲ್ಲಿ ಜೀವರಿಗೆ ಗುಣಗುಣಿ ಭಾವ ಎಂಬತಕ್ಕಂಥದ್ದು ಇದೆ. ಜೀವ ಗುಣಸ್ವರೂಪೇ ಹೌದು, ಜೀವ ಗುಣವುಳ್ಳವನು ಆಗ್ತಾನೆ. ಆ ವ್ಯವಹಾರ ಕೂಡ ಕರ್ತೃಕರ್ಮ ಭಾವ. ಸೂತ್ರಕರ್ತೃ ಪರಮಾತ್ಮ, ಸೂತ್ರಕರ್ಮ. ಜೀವನಿಗೆ ಕರ್ತೃತ್ವ ಇದೆ, ಸೂತ್ರಕರ್ತೃತ್ವ ಇಲ್ಲ. ಜಗದ್ವ್ಯಾಪಾರ ವರ್ಜಂ ಅಂತ ಬ್ರಹ್ಮಸೂತ್ರ. ಕರ್ತೃತ್ವ ಇದೆ. ಇವಾಗ ಮಾಮಹಂ ಜಾನಾಮಿ ಅಂದರೆ ನಾನು ನನ್ನನ್ನು ತಿಳಿದಿದ್ದೇನೆ. ತಿಳಿದವನು ಯಾರು? ಜೀವ, ಅವನೇ ಕರ್ತೃ. ಯಾರನ್ನು ತಿಳಿದಿದ್ದಾನೆ? ತನ್ನನ್ನು, ಅವನೇ ಕರ್ಮ. ಆದ್ದರಿಂದ ಪರಮಾತ್ಮನಿಗೂ ಪರಮಾತ್ಮನ ರೂಪ, ಗುಣ, ಕ್ರಿಯಾ, ಅವಯವ ಇವುಗಳಿಗೆ ವಿಶೇಷ ಬಲದಿಂದ ನಾವು ಗುಣಗುಣಿ ಭಾವಾದಿಗಳನ್ನು ಕೂಡಿಸ್ಬೋದು. ಎಲ್ಲ ಹಾಗೇನೆ, ಎಲ್ಲ ಒಂದೇ ಆದರೂ ವಿಶೇಷದಿಂದ ಬೇರೆ ಅಂತ ವ್ಯವಹಾರ ಮಾಡೋದು. ಎಲ್ಲ ಹಾಗೆ. ಪರಮಾತ್ಮನ ಮೂಲ ರೂಪ, ಪರಮಾತ್ಮನ ಚತುರ್ರೂಪ, ಪರಮಾತ್ಮನ ಪಂಚರೂಪ, ಪರಮಾತ್ಮನ ದಶರೂಪ, ಪರಮಾತ್ಮನ ಚತುರ್ವಿಂಶತಿ ರೂಪ, ಪರಮಾತ್ಮನ ಏಕ ಪಂಚಾಶದ್ ರೂಪ. ಅದೇ ರೂಪ ಇದು. ವಿಶೇಷದಿಂದಾಗಿ ನಾವು ಬೇರೆ ಅಂತ ವ್ಯವಹಾರ ಮಾಡ್ತೇವೆ. ಅದೇ ರೂಪ. ಹೌದು. ಏನು? ವಿಶೇಷದಿಂದ ಭೇದ ಇದ್ದರೆ ಏನು ವ್ಯವಹಾರವೋ ಆ ರೀತಿಯಲ್ಲಿ ಮಾಡ್ತೇವೆ. ವಿಶೇಷ ಹೌದು. ಅದು ಚತುರ್ವಿಂಶ ರೂಪನೂ ಕೂಡ ವಿಶೇಷನೇ. ಹೌದು. ಎಲ್ಲ ರೂಪಗಳು ಕೂಡ ಅನಂತ ರೂಪಗಳು ಕೂಡ. ನಮ್ಮ ಬಿಂಬರೂಪ ಸಕಲ ಜೀವರ ಬಿಂಬರೂಪ, ಅದಕ್ಕೆ ಅಭೇದವೇ ಇರೋದು. ಆದರೆ ಈ ಜೀವ ಪ್ರತಿಬಿಂಬ ಇದ್ದಾನಲ್ಲ, ಇವನು ಬೇರೆ ಬೇರೆ.
ಪ್ರತಿಬಿಂಬನಾದ ಜೀವ ಬೇರೆ ಬೇರೆ, ಪ್ರತಿಬಿಂಬನಾದ ಜೀವನಲ್ಲಿರುವ ಬಿಂಬ ರೂಪಿ ಪರಮಾತ್ಮ ಒಬ್ಬನೇ. ಹಾಗಾದರೆ ಒಬ್ಬನೇ ಬೇರೆ ಬೇರೆ ಕಾಣಿಸ್ತಾನಲ್ಲ ಅಂತಂದರೆ ಅದು ವಿಶೇಷ. ಹಾಂ, ಎಲ್ಲ ರೂಪಗಳಲ್ಲೂ ಕೂಡ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪ ಇದೆ. ಅನಿರುದ್ಧನದ್ದೇನೆ ಪ್ರದ್ಯುಮ್ನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪ ಇದೆ. ಸಂಕರ್ಷಣನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪ ಇದೆ. ವಾಸುದೇವನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪ ಇದೆ. ನಾರಾಯಣನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪ ಇದೆ. ಹೇಗೋ ಹಾಗೆ ಈ ಪರಮಾತ್ಮನ ಹರಿ ಅಂತ ರೂಪ, ಮೂಲ ರೂಪ ಅಂತ ಪದ್ಮನಾಭ ಅಂತ ಹೇಳ್ತೇವೆ, ನಾರಾಯಣ ಅಂತ ಹೇಳ್ತೇವೆ. ಅದೇ ಕೇಶವಾದಿ ರೂಪ. ಹೌದು, ಇಲ್ಲ, ಹೌದು, ಹೌದು ಹೌದು ಹೌದು, ಅನಂತ. ಭಗವಂತನ ಒಂದೊಂದು ರೂಪವೂ ಅನಂತ, ಭಗವಂತನ ಒಂದೊಂದು ಗುಣವೂ ಅನಂತ. ಹೇಗೋ ಭಗವಂತನ ಒಂದೊಂದು ರೂಪವೂ ಅನಂತ. ಅಲ್ಲ, ಹೌದು, ಜಗಳಾಡದಂತೆ ಮಾಡಿದ್ರು. ಭಗವಂತನ ಆವೇಶ ಅದು ಈಗ ಅರ್ಜುನನಲ್ಲಿ ಪರಮಾತ್ಮನ ಅಂಶ ಅಂತ ಇದೆ ಅಂತ ಹೇಳ್ತೇವೆ. ವಾಯುದೇವರ ಆವೇಶ, ಪರಮಾತ್ಮನ ಆವೇಶ ಅಂತ ಹೇಳ್ತೇವೆ. ಅಲ್ಲಿ ಈಗ ಅನಿರುದ್ಧ ಪ್ರದ್ಯುಮ್ನ ರೂಪ ಇದೆ. ಅದು ಅನಿರುದ್ಧ ಪ್ರದ್ಯುಮ್ನ ಒಂದೇ, ಅನಿರುದ್ಧ ಪ್ರದ್ಯುಮ್ನ ಒಂದೇ. ಆದರೆ ಅನಿರುದ್ಧ ಪ್ರದ್ಯುಮ್ನ ಅಂತ ಹೇಳ್ತೇವಲ್ಲ, ಅದು ವಿಶೇಷದಿಂದ. ಆದರೆ ಎಲ್ಲಿ ಭಗವಂತನ ಅಂಶ ಇದೆ, ಆವೇಶ ಇದೆ ಅಂತ ಹೇಳ್ತೇವೋ, ಅಲ್ಲಿ ಎಲ್ಲಿ ಇದೆಯೋ, ಈಗ ಅರ್ಜುನನಲ್ಲಿ ಅಂತ ಹೇಳಿದ್ರೆ ಅಥವಾ ಭೀಮಸೇನ ದೇವರಲ್ಲಿ ಅಂತ ಹೇಳಿದ್ರೆ, ಅಲ್ಲಿಗೂ ಪರಮಾತ್ಮನಿಗೂ ಭೇದವೇ, ಅಭೇದ ಅಲ್ಲ. ಭೀಮಸೇನ ಬೇರೆ, ಭೀಮಸೇನಲ್ಲಿರುವಂತಹ ಪರಮಾತ್ಮ ಬೇರೆ. ಆದರೆ ಭೀಮನಲ್ಲಿ ಆ ನರಸಿಂಹರೂಪಿಯಾದ ಪರಮಾತ್ಮನ ಆವೇಶ ಅಂತ ಹೇಳ್ತೇವೆ. ಅಲ್ಲಿ ಇಬ್ಬರು ಬೇರೆ ಬೇರೆ, ಅದು ಆವೇಶ. ಎಲ್ಲಿ ಒಂದೇ ಆಗಿರುತ್ತೋ ಅಂಥ ಕಡೆಯಲ್ಲಿ ವಿಶೇಷ. ಗುಣಗುಣ್ಯಾದಿ ಭಾವಾತ್, ಗುಣವುಳ್ಳವನು ಎಂಬತಕ್ಕಂಥ ಸಂಬಂಧ ಇರುವುದರಿಂದ, ಬೋಧ್ಯ ಬೋಧಕ ಭಾವತಃ ತಿಳಿಯಲ್ಪಡುವವನು ತಿಳಿಸುವವನು ಎಂಬತಕ್ಕಂತಹ ಸಂಬಂಧ ಇರುವುದರಿಂದ, ತೇ ಆ ಬ್ರಹ್ಮನ ಗುಣಗಳು ಸೂತ್ರಕರ್ತೃಕರ್ಮವತೆ, ಸೂತ್ರವನ್ನು ರಚನೆ ಮಾಡಿದ ರೂಪ, ಸೂತ್ರಗಳಿಂದ ಪ್ರತಿಪಾದ್ಯವಾದ ರೂಪಗಳಂತೆ, ತದ್ವಿಶೇಷಾಶ್ಚ ಆ ಬ್ರಹ್ಮನ ವಿಶೇಷಗಳೇ ಸಂತಿ ಆಗಿದ್ದಾವೆ. ಗುಣಗುಣ್ಯಾದಿ ಭಾವಾತ್, ಗುಣಗಳಿಗೆ ಆಶ್ರಯ ಮತ್ತು ಗುಣವುಳ್ಳವನು, ಗುಣಗಳಿಗೆ ಆಶ್ರಯ ಮತ್ತು ಗುಣ ಎಂಬತಕ್ಕಂಥ ಸಂಬಂಧ ಇರುವುದರಿಂದ, ಬೋಧ್ಯ ಬೋಧಕ ಭಾವತಃ ತಿಳಿಯಲ್ಪಡುವವನು ತಿಳಿಸುವವನು ಎಂಬತಕ್ಕಂಥ ಸಂಬಂಧ ಇರುವುದರಿಂದ, ತೇ ಆ ಬ್ರಹ್ಮನ ಗುಣಗಳು ಸೂತ್ರ ಕರ್ತೃ ಕರ್ಮವತ್ ಸೂತ್ರವನ್ನು ರಚನೆ ಮಾಡಿದ ರೂಪ, ಸೂತ್ರದಿಂದ ಪ್ರತಿಪಾದ್ಯವಾದ ರೂಪಗಳಂತೆ, ತದ್ವಿಶೇಷಾಶ್ಚ ಭಗವಂತನ ವಿಶೇಷಗಳೇ ಆಗಿದ್ದಾವೆ. ಅಧುನಾ ವಿಶೇಷ ಸಿದ್ಧಿ ಪ್ರಕಾರ ಮಾಹ, ಈಗ ವಿಶೇಷ ಯಾವ ರೀತಿಯಲ್ಲಿ ಸಿದ್ಧವಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗುಣ ಇತಿ ಆದಿಪದೇನ ಅವಯವಿಭಾವಾದೇಹೇ ಗ್ರಹಣಂ, ಅಲ್ಲಿ ಗುಣಗುಣ್ಯಾದಿ ಭಾವಾಚ ಅಂತ ಆದಿಪದ ಇದೆ. ಆ ಗುಣಗುಣ್ಯ ಆದಿಪದದಿಂದ ಯಾವುದನ್ನು ಇಡಬೇಕು? ಗುಣಗುಣಿ ಆದಿ, ಆದಿ ಶಬ್ದದಿಂದ ಅವಯವ ಅವಯವಿ ಇಟ್ಕೊಳ್ಬೇಕು. ಹಾಗೆ ಕ್ರಿಯಾವುಳ್ಳವನು ಅದನ್ನು ತೆಗೆದುಕೊಳ್ಬೇಕು.
ಆದಿಪದೇನ ಅವಯವ ಅವಯವಿ ಭಾವಾದೇಹಿ, ಅಲ್ಲಿ ಪುನಃ ಆದಿ ಶಬ್ದ ಇದೆ. ಅವಯವಿ ಅವಯವ ಆದಿ ಅಂತಿದೆ. ಅವಾಗೇನು ತೆಗೆದುಕೊಳ್ಬೇಕು ಅಂತಂದರೆ ಅಲ್ಲಿ ಅವತಾರ ಮತ್ತು ಮೂಲರೂಪ ಅಥವಾ ಕ್ರಿಯಾವುಳ್ಳವನು ಎಂತಕ್ಕಂಥದ್ದನ್ನು ಆದಿಪದದಿಂದ ತೆಗೆದುಕೊಳ್ಬೇಕು. ಬೋಧ್ಯಬೋಧಕ ಭಾವತಃ ಲಕ್ಷಣಾದಿಗುಣಾನಾಂ ವ್ಯಾವರ್ತಕತೆಯ ಬ್ರಹ್ಮಬೋಧಕತ್ವಾತ್ ಬ್ರಹ್ಮಣಃ ಬೋಧ್ಯತ್ವಾತ್ ಇತ್ಯರ್ಥಃ ಅಂತ. ಈಗ ಜನ್ಮಾದ್ಯಸ್ಯ ಯತಃ ಅಂತ ಭಗವಂತನಿಗೆ ಜನ್ಮಾದಿ ಕಾರಣತ್ವವನ್ನು ಹೇಳಿದ್ದಾರೆ. ಜನ್ಮಾದಿ ಕಾರಣತ್ವ ಲಕ್ಷಣ, ಭಗವಂತನಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ಇದೆ. ಲಕ್ಷಣ ಏನು ಮಾಡುತ್ತೆ? ಅದು ಇತರ ವ್ಯಾವೃತ್ತಿ, ಬೇರೆ ವಸ್ತುಗಳಿಗಿಂತ ಬೇರೆ ಅಂತ ತಿಳಿಸುತ್ತೆ. ಪರಮಾತ್ಮ ಜೀವರಿಗಿಂತ ಬೇರೆ. ಯಾಕೆ? ಪರಮಾತ್ಮನಲ್ಲಿ ಜಗತ್ಕರ್ತೃತ್ವ ಇದೆ, ಜೀವರಲ್ಲಿ ಜಗತ್ಕರ್ತೃತ್ವ ಇಲ್ಲ. ಹಾಗಾದರೆ ಇಲ್ಲಿ ತಿಳಿಯಲ್ಪಡತಕ್ಕಂಥದ್ದು ಯಾವುದು? ಪರಮಾತ್ಮ. ಇತರ ಘಟಪಟಾದಿಗಳಿಗಿಂತ ಜೀವರಿಂದ ಭಿನ್ನ ಅಂತ ಯಾರನ್ನು ತಿಳಿತೇವೆ? ಪರಮಾತ್ಮನನ್ನು. ಹಾಗಾದರೆ ತಿಳಿಯಲ್ಪಡುವವನು ಪರಮಾತ್ಮ. ಯಾವುದರಿಂದ ತಿಳಿಯಲ್ಪಡ್ತಾನೆ? ಪರಮಾತ್ಮನಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ಇದೆ ಎಂಬ ಗುಣದಿಂದ. ಹಾಗಾದರೆ ಪರಮಾತ್ಮ ಜೀವ ಭಿನ್ನ ಜಗಜ್ಜನ್ಮಾದಿ ಕರ್ತೃತ್ವ. ಪರಮಾತ್ಮನನ್ನು ತಿಳಿಯೋದು ಯಾವುದರಿಂದ ತಿಳಿಯೋದು? ಪರಮಾತ್ಮನಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ಇದೆ ಎಂಬ ಧರ್ಮದಿಂದ. ಏನು ತಿಳಿಯೋದು ಅಂತಂದರೆ ಪರಮಾತ್ಮನಲ್ಲಿ ಪರಮಾತ್ಮ ಜೀವಭೇದವುಳ್ಳವನು. ಹಾಗಾದರೆ ಜೀವಭೇದವುಳ್ಳ ಪರಮಾತ್ಮ ಮತ್ತು ಜಗಜ್ಜನ್ಮಾದಿ ಕರ್ತೃ ಎರಡೂ ಒಂದೇ. ಜಗಜ್ಜನ್ಮಾದಿ ಕರ್ತೃತ್ವ ಅದು ಭಗವಂತನ ಗುಣ, ಅದು ಭಗವಂತನಿಂದ ಅಭಿನ್ನ. ಹಾಗಾದರೆ ಭಗವಂತನಿಂದ ಅಭಿನ್ನವಾದಂತಹ ಜಗಜ್ಜನ್ಮಾದಿ ಕರ್ತೃತ್ವ ಅದೇನಾಗಿದೆ? ಪರಮಾತ್ಮನನ್ನು ಜೀವರಿಂದ ಭಿನ್ನ ಎಂಬುದಾಗಿ ತಿಳಿಸ್ಲಿಕ್ಕೆ ಕಾರಣ ಆಗಿದೆ. ಹಾಗಾದರೆ ಬೋಧ್ಯ ಪರಮಾತ್ಮ, ಬೋಧಕ ಲಕ್ಷಣ, ಆ ಲಕ್ಷಣವು ಪರಮಾತ್ಮನಿಂದ ಅಭಿನ್ನ. ಅಂದರೆ ಒಂದಕ್ಕೇನೆ ಬೋಧ್ಯತ್ವ ಬೋಧಕತ್ವ ಎಂಬತಕ್ಕಂಥದ್ದು ಬರ್ತಾ ಇದೆ. ಲಕ್ಷಣಾದಿ ಗುಣಾನ, ಲಕ್ಷಣ ಅಥವಾ ಗುಣ ಅಂತ ಭಗವಂತನ ಜಗಜ್ಜನ್ಮಾದಿ ಕರ್ತೃತ್ವ ಅಥವಾ ವ್ಯಾಪ್ತಿ, ಸರ್ವತೋ ವ್ಯಾಪ್ತಿ ಅಂತ ಹೇಳ್ತೇವೆ. ಈ ಗುಣಗಳು ವ್ಯಾವರ್ತಕತೆಯ ಬ್ರಹ್ಮಬೋಧಕತ್ವ. ಈ ಗುಣಗಳೆಲ್ಲ ಇತರ ಜೀವಿಗಳಿಂದ, ಪದಾರ್ಥಗಳಿಂದ ಭಗವಂತ ಭಿನ್ನನಾಗಿದ್ದಾನೆ ಅಂತ ಪರಮಾತ್ಮನನ್ನು ತಿಳಿಸ್ಕೊಡ್ತಾ ಇದೆ. ಆದ್ದರಿಂದ ಬ್ರಹ್ಮಣಃ ಬೋಧ್ಯತ್ವ, ಬ್ರಹ್ಮನೇ ತಿಳಿಯಲ್ಪಡುವವನು ಆಗಿದ್ದಾನೆ. ತೇ ಅಂದರೆ ಗುಣ, ತದ್ವಿಶೇಷಾಶ್ಚ ತೇ ಅಂತಿದೆ. ತೇ ಅನ್ನೋದಕ್ಕೆ ಗುಣ ಅಂತ ಅರ್ಥ. ತದ್ವಿಶೇಷಾ ಅಂದರೆ ಏನರ್ಥ? ತಸ್ಯ ಬ್ರಹ್ಮಣ ವಿಶೇಷ. ಆ ಎಲ್ಲ ಗುಣಗಳು ಬ್ರಹ್ಮನ ವಿಶೇಷ. ಗುಣಗಳೆಲ್ಲವೂ ಕೂಡ ಬ್ರಹ್ಮನ ವಿಶೇಷ. ಅಂದರೆ ಏನರ್ಥ? ಬ್ರಹ್ಮಣ ಸಹ ಸವಿಶೇಷಾಭಿನ್ನಾ ಇತ್ಯರ್ಥ ಅಂತ. ಬ್ರಹ್ಮಣಿಂದ ಅಭಿನ್ನ, ವಿಶೇಷ ಸಹಿತವಾಗಿ ಅಭಿನ್ನ, ಸವಿಶೇಷಾಭೇದ ಉಳ್ಳವುಗಳು ಅಂತ ಅರ್ಥ. ಗುಣಗಳು ಸವಿಶೇಷಾಭೇದ ಉಳ್ಳವುಗಳು, ಸವಿಶೇಷಾಭಿನ್ನ ಅಂತ ಕರೀತಾರೆ. ಸೂತ್ರಮರ್ಯಾದೆಯ ಏವ ಗುಣಗುಣ್ಯಭೇದಸ್ಯ ಗುಣಗುಣಿಭಾವಾದೇಶ್ಚ ಸಿದ್ಧೇಃ ತದ್ಘಟಕ ವಿಶೇಷಸ್ಯಾಪಿ ಅರ್ಥಾತ್ ಸಿದ್ಧಿ ಅಂತ. ಸೂತ್ರಗಳ ಒಂದು ಸೂತ್ರ ಮರ್ಯಾದ, ಇದಕ್ಕೇನು ಹೇಳ್ತಾರೆ? ಸೂತ್ರಗಳ ಚೌಕಟ್ಟು, ಸೂತ್ರದ ಚೌಕಟ್ಟು. ಆ ಸೂತ್ರದ ಒಂದು ಚೌಕಟ್ಟಿನಿಂದಲೇ ಏನು ಸಿದ್ಧ ಆಗುತ್ತೆ? ಸೂತ್ರದ ಒಂದು ನಿಯಮದಿಂದಲೇ ಗುಣಗುಣ್ಯ ಅಭೇದಸ್ಯ, ಗುಣ ಗುಣಿಗಳಿಗೆ ಅಭೇದ ಎಂಬತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಗುಣಗುಣಿ ಭಾವ. ಪರಮಾತ್ಮನಲ್ಲಿ ಗುಣ ಗುಣಿಗಳಿಗೆ ಅಭೇದ. ಪರಮಾತ್ಮ ಗುಣಿ, ಅವನಲ್ಲಿ ಗುಣ, ಅವುಗಳಿಗೆ ಅಭೇದ ಇದೆ. ಅಷ್ಟೇ ಅಲ್ಲ, ಅಭೇದ ಇರೋದರಿಂದ ನಾವು ಗುಣಗುಣಿ ಭಾವ ವ್ಯವಹಾರ ಮಾಡ್ತೇವೆ. ಗುಣ ಇದೆ,
ಗುಣವುಳ್ಳವನು ಪರಮಾತ್ಮ, ಪರಮಾತ್ಮನಲ್ಲಿ ಆನಂದ ರೂಪವಾದ ಗುಣ ಇದೆ ಅಂತ ಹೇಳ್ತೀವಿ. ಇದು ಗುಣಗುಣಿ ಭಾವ. ಇಂದ ಗುಣಗುಣಿಗಳಿಗೆ ಅಭೇದ ಮತ್ತು ಗುಣಗುಣಿ ಭಾವ ಇದು ಯಾವುದು ಸೂತ್ರದ ಚೌಕಟ್ಟಿನಲ್ಲಿಯೇ ಸಿದ್ಧವಾಗ್ತಾ ಇದೆ. ಅದು ಸಿದ್ಧ ಆಯಿತು ಅಂತಂದರೆ ಆವಾಗ ಈ ರೀತಿಯಾದಂತಹ ವ್ಯವಹಾರವನ್ನು ಕೂಡಿಸ್ಬೇಕು ಅಂತಂದರೆ ವಿಶೇಷ ಬೇಕೇ ಬೇಕು. ಗುಣಗುಣ್ಯಾದಿಗಳು ಕೂಡುತ್ತೆ, ಹಾಗೇ ಗುಣಗುಣಿ ಭಾವ ಕೂಡುತ್ತೆ ಅಂತಂದರೆ ವಿಶೇಷ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಅನ್ಯಥಾ ಘಟ ಕರೀರಾದಿವತ್ ಪರ್ಯಾಯ ಶಬ್ದವಾಚ್ಯತ್ವ ಪ್ರಸಂಗಾದಿತಿ ಭಾವ. ಇಲ್ಲ ಅಂತಾದರೆ ಘಟ ಕರೀರ ಅಂತ ಶಬ್ದಗಳಿದೆ, ಇದೆಲ್ಲ ಪರ್ಯಾಯ ಶಬ್ದ. ಪರ್ಯಾಯ ಶಬ್ದ ಅಂದ್ರೇನು? ಸಮಾನ ಅರ್ಥವನ್ನು ಹೇಳುವ ಬೇರೆ ಬೇರೆ ಶಬ್ದಗಳು. ಮನುಷ್ಯ, ಮಾನವ, ನರ ಅಂತೆಲ್ಲ ಹೇಳ್ತೇವೆ, ಇದೆಲ್ಲ ಪರ್ಯಾಯ ಶಬ್ದಗಳು. ಮನುಷ್ಯ ಅಂದರು, ನರ ಅಂದರು, ಮಾನವ ಅಂದರು, ಶಬ್ದಗಳು ಬೇರೆ, ಅರ್ಥ ಒಂದೇ, ಅದನ್ನೇ ಪರ್ಯಾಯ ಶಬ್ದ ಅಂತ ಕರೀತಾರೆ. ಹಾಗೆ ಒಂದು ವೇಳೆ ವಿಶೇಷವನ್ನು ಒಪ್ಪಲಿಲ್ಲ ಅಂತಾದರೆ ದೇವರಲ್ಲಿ ಆನಂದವುಳ್ಳವನು ಇದು ಪರ್ಯಾಯ ಶಬ್ದ ಆಗಬೇಕಾಗಿತ್ತು. ಆನಂದ ಅದು ಗುಣ, ಆನಂದಿ ಗುಣವುಳ್ಳವನು ಇದು ಪರ್ಯಾಯ ಶಬ್ದಗಳ ಅಲ್ಲ. ಇದು ಘಟ ಕಲಶ ಇದ್ದ ಹಾಗೆ ಆನಂದ ಆನಂದಿ ಎಂಬತಕ್ಕಂಥದ್ದು ಪರ್ಯಾಯ ಶಬ್ದಗಳಲ್ಲ, ಪರ್ಯಾಯ ಶಬ್ದ ಅಂತ ಆಗಬೇಕಾಗಿತ್ತು. ಗುಣ ಗುಣಿ ಪರ್ಯಾಯ ಶಬ್ದಗಳಲ್ಲ. ಅದು ಪರ್ಯಾಯ ಶಬ್ದಗಳಲ್ಲ. ಧರ್ಮ ಇರೋದು, ಧರ್ಮಿ ಉಳ್ಳವನು. ಅದೇ ಲೋಕದಲ್ಲಿ ಧನಿ, ಧನ, ಧನಿ, ಧನ ಬೇರೆ, ಧನ ಉಳ್ಳವನು ಬೇರೆ ಅಲ್ವಾ? ಧನ ಧನಿ ಒಂದೇ ಆಗಲ್ಲ. ಹಾಗೆ ಗುಣಗುಣಿ ಅನ್ನೋದು ಕೂಡ ಗುಣ ಎಂಬತಕ್ಕಂಥದ್ದು ಅದು ಇರುವಂಥದ್ದು, ಗುಣಿ ಉಳ್ಳವನು ಅದು ಪರ್ಯಾಯ ಶಬ್ದ ಅಲ್ಲ, ಅದರ ಪರ್ಯಾಯ ಶಬ್ದ ಅಂತ ಆಗಬೇಕಾಗುತ್ತೆ. ಆದ್ದರಿಂದಾಗಿ ಗುಣಗುಣಿ ಭಾವ ಇದೆ, ಮತ್ತು ಗುಣಗುಣಿಗಳಿಗೆ ಅಭೇದ ಇದೆ. ಗುಣಗುಣಿಗಳಿಗೆ ಅಭೇದ ಇದೆ, ಗುಣಗುಣಿ ಭಾವ ಇದೆ. ಇದನ್ನು ವಿಶೇಷದಿಂದಲೇ ಒಪ್ಪಬೇಕು. ಇಲ್ಲ ಅಂತಾದರೆ ಪರ್ಯಾಯ ಶಬ್ದ ಅಂತ ಬೇಕಾಗುತ್ತೆ. ಜೀವನಲ್ಲಿಯೂ ಕೂಡ ಗುಣ ಉಳ್ಳವನು ಜೀವಸ್ವರೂಪ, ಜೀವನ ಸ್ವರೂಪ ಅಂತ ಹೇಳ್ತೇವೆ. ಜೀವನ ಸ್ವರೂಪ ಅನ್ನೋದೇನೆ ಇದು ಜೀವ, ಅವನಲ್ಲಿ ಸ್ವರೂಪ. ಹಾಗಾದರೆ ಗುಣಗುಣಿ ಭಾವ ಬಂತು. ಸ್ವರೂಪ ಜೀವ ಅಂದರೆ ಅಲ್ಲೇ ಜೀವ ಸ್ವರೂಪ ಅಂತ ಹೇಳಿದಾಗ, ಜೀವನ ಸ್ವರೂಪ ಅಂತ ಹೇಳಿದಾಗ ಜೀವನೇ ಸ್ವರೂಪ, ಜೀವನ ಸ್ವರೂಪ ಅಂತ ಹೇಳ್ತೇವೆ. ಅಲ್ಲಿ ಗುಣಗುಣಿ ಅಭೇದ ಇದೆ, ಗುಣಗುಣಿ ಭಾವವೂ ಇದೆ. ವಿಶೇಷ ಒಪ್ಪಲಿಲ್ಲ ಅಂತಾದರೆ ಇಲ್ಲ, ವಿಶೇಷ ಇದೆ, ಆದ್ದರಿಂದಾಗಿ ಪರ್ಯಾಯ ಶಬ್ದ ಅಲ್ಲ. ವಿಶೇಷ ಇದೆ, ಆದ್ದರಿಂದ ಪರ್ಯಾಯ ಶಬ್ದ ಅಲ್ಲ. ಜೀವನಲ್ಲಿಯೂ ವಿಶೇಷ ಇದೆ, ಪರಮಾತ್ಮನಲ್ಲಿಯೂ ವಿಶೇಷ ಇದೆ. ಆದ್ದರಿಂದ ಪರಮಾತ್ಮನ ಸ್ವರೂಪ ಅಂತ ಹೇಳ್ತೇವೆ. ಪರಮಾತ್ಮನ ಸ್ವರೂಪ ಅಂತ ಹೇಳಿದಾಗ ಪರಮಾತ್ಮ ಸ್ವರೂಪ ಇದು ಪರ್ಯಾಯ ಶಬ್ದಗಳಲ್ಲ. ಪರಮಾತ್ಮ ಸ್ವರೂಪ ಅನ್ನೋದು ಪರ್ಯಾಯ ಶಬ್ದಗಳಲ್ಲ. ಆ ಶಬ್ದಗಳು ಬೇರೆ ಬೇರೆ ಅರ್ಥವನ್ನು ಹೇಳಿ. ಘಟ ಸ್ವರೂಪ ಅಂತಲೂ ಹೇಳ್ತೇವೆ. ಪರಮಾತ್ಮ ಸ್ವರೂಪ ಅನ್ನೋದು ಪರ್ಯಾಯ ಶಬ್ದ ಆದರೆ ಘಟ ಸ್ವರೂಪ ಅಂತ ಹೇಳಲಿಕ್ಕಿಲ್ಲ ನೀವು. ಘಟ ಪರಮಾತ್ಮನ ಸ್ವರೂಪ ಅಲ್ವಲ್ಲ, ಆದ್ದರಿಂದ ಅದು ಪರ್ಯಾಯ ಶಬ್ದಗಳಲ್ಲ. ಆದರೆ ನಾವು ಅವುಗಳಿಗೆ ಅಭೇದ ಇದೆ. ಘಟಕ್ಕೂ ಸ್ವರೂಪಕ್ಕೂ, ಪರಮಾತ್ಮನಿಗೂ ಸ್ವರೂಪಕ್ಕೂ ಏನಿದೆ? ಅಭೇದ ಇದೆ. ಅಂದರೆ ಇದು ವಿಶೇಷದಿಂದ ನಿರ್ವಾಹ ಆಗುತ್ತೆ. ಕರೀರ, ಕರೀರ ಅಂದ್ರೆ ಘಟ, ಕಲಶ, ಕರೀರ ಇದೆಲ್ಲ ಪರ್ಯಾಯ ಶಬ್ದಗಳು. ಘಟ ಕರೀರಾದಿವತ್, ಘಟ ಕಲಶ ಕರೀರ ಇದೆಲ್ಲ ಘಟವನ್ನೇ ಹೇಳ್ತಕ್ಕಂಥದ್ದು. ಕುಂಭ ಸಮಾನಾರ್ಥಕ ಪರ್ಯಾಯ ಅಂದರೆ ಅದಕ್ಕೆ ನರ, ಮಾನವ, ಮನುಷ್ಯ ಅಂತ ಹೇಳ್ತೀರ. ಏನರ್ಥ ಅಲ್ವಾ? ಹಾಗೆ ಘಟ ಕಲಶ ಕರೀರ ಒಂದೇ ಅರ್ಥ. ಬ್ರಹ್ಮ, ನಾರಾಯಣ, ವಾಸುದೇವ ಯಾರು?
ಅಲ್ವಾ? ಇದು ಸಮಾನಾರ್ಥಕ. ಆದರೆ ಬ್ರಹ್ಮ ಆನಂದ ಸಮಾನಾರ್ಥಕವಾ? ಅಲ್ಲ. ಆದರೆ ಅದು ಗುಣ, ಆನಂದ ಅನ್ನೋದು. ಬ್ರಹ್ಮ ಗುಣಿ. ಹಾಗಾದರೆ ಗುಣ ಗುಣಿ ಎಂಬತಕ್ಕಂಥದ್ದು ಹೇಳ್ತೇವೆ ನಾವು. ಅವುಗಳಿಗೆ ಅಭೇದ. ಪರಮಾತ್ಮನಿಗೂ ಆನಂದಗೂ ಅಭೇದ. ಅದು ಹೇಗೆ? ಪರಮಾತ್ಮನಲ್ಲಿ ಆನಂದ ಇದೆ ಅಂತ ಹೇಳ್ತೀರ, ಅದು ಹೇಗೆ? ವಿಶೇಷದಿಂದ. ತತ್ರ ದೃಷ್ಟಾಂತಮಃ. ಈ ವಿಷಯದಲ್ಲಿ ಉದಾಹರಣೆಯನ್ನು ತೋರಿಸ್ತಾ ಇದ್ದಾರೆ. ಏನಂತ? ಸೂತ್ರ ಕರ್ತೃ ಕರ್ಮವದೇವ ಅಂತ. ಕರ್ಮ ಪ್ರತಿಪಾದ್ಯೋ ನಾರಾಯಣ ಇತ್ಯರ್ಥ. ಕರ್ಮ ಅಂದರೆ ಗ್ರಂಥ ಸೂತ್ರಗಳಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮ. ಕರ್ತೃ ಸೂತ್ರವನ್ನು ರಚನೆ ಮಾಡಿರುವ ವೇದವ್ಯಾಸ. ಯಥಾ ಐಕ್ಯೇಪಿ ವ್ಯಾಸಸ್ಯ ಸೂತ್ರಕರ್ತೃತ್ವಂ ನಾರಾಯಣಸ್ಯ ಸೂತ್ರ ಪ್ರತಿಪಾದ್ಯತ್ವಂ ವಿಶೇಷಬಲಾತ್ ಉಚ್ಯತೆ ತಥಾ ಇತ್ಯರ್ಥಃ ಅಂತ. ವ್ಯಾಸ ಬೇರೆ ನಾರಾಯಣ ಬೇರೆ ಅಲ್ಲ. ವ್ಯಾಸನೇ ನಾರಾಯಣ. ಆದರೆ ಸೂತ್ರಕಾರರು ಯಾರು ಪ್ರಶ್ನೆ ಮಾಡಿದ್ರೆ ಏನು ಬರೀತೀರಾ? ನಾರಾಯಣನ್ ಬರೀತೀರಾ? ಇಲ್ಲ. ಸೂತ್ರ ಪ್ರತಿಪಾದ್ಯ ಅಂದರೆ ಯಾರು ಬರೀತೀರಾ? ವ್ಯಾಸ ಅಂತ ಬರೀತೀರಾ? ಇಲ್ಲ. ಹಾಗಾದರೆ ಇಲ್ಲಿಗ ವ್ಯಾಸ ಮತ್ತು ನಾರಾಯಣ ಒಂದೇ. ಐಕ್ಯ ಇದ್ದರೂ ಕೂಡ ಸೂತ್ರಕಾರರು ಅಂದರೆ ವ್ಯಾಸ ಅಂತೀರ, ಸೂತ್ರ ಪ್ರತಿಪಾದ್ಯ ಅಂದರೆ ನಾರಾಯಣ ಅಂತೀರ. ಅದು ಹೇಗೆ? ವಿಶೇಷದಿಂದ. ನಾರಾಯಣ ವ್ಯಾಸ ಬೇರೆ ಅಲ್ಲ. ಸೂತ್ರಕಾರರನ್ನು ವ್ಯಾಸರೇ ಅಂತ ವ್ಯವಹಾರ ಮಾಡ್ತೇವೆ, ಸೂತ್ರ ಪ್ರತಿಪಾದ್ಯರನ್ನು ನಾರಾಯಣ ಅಂತಲೇ ವ್ಯವಹಾರ ಮಾಡ್ತೇವೆ. ಹಾಗಾದರೆ ವ್ಯಾಸ ಮತ್ತು ನಾರಾಯಣ ಬೇರೆ ಬೇರೆನಾ? ಬೇರೆ ಆಗಿದ್ದರೆ ಸೂತ್ರಕಾರರು ವ್ಯಾಸ, ಸೂತ್ರ ಪ್ರತಿಪಾದ್ಯ ನಾರಾಯಣ ಅಂತ ಹೇಳಬೇಕಾಗಿತ್ತು. ಬೇರೆ ಅಲ್ಲ, ಅದರ ವ್ಯವಹಾರ ಮಾಡ್ತೇವೆ. ಇದು ಹೇಗೆ? ವಿಶೇಷದಿಂದ. ಯಾವುದು ಈ ಭೇದ ವ್ಯವಹಾರಕ್ಕೆ ಕಾರಣವೋ ಅದೇ ವಿಶೇಷ. ಅಭೇದ ಇದ್ದರೂ ಭೇದ ಇದೆ ಅಂತ ವ್ಯವಹಾರ ಮಾಡ್ತಾ ಇದ್ದೇವಲ್ಲ, ಅದಕ್ಕೆ ಕಾರಣವಾದದ್ದೇ ವಿಶೇಷ. ಕಾಮ ಆಗಲ್ಲ, ಅಭೇದ ಇದೆ. ಆದರೆ ರಾಮನ ಪತ್ನಿ ಸೀತೆಯೇ, ರಾಮನ ಪತ್ನಿ ರುಕ್ಮಿಣಿ ಅಲ್ಲ. ರಾಮನ ಪತ್ನಿ ರುಕ್ಮಿಣಿ ಅಂತ ಹೇಳಿದ್ರೆ ತಪ್ಪಲ್ಲ. ಆದರೆ ವ್ಯವಹಾರ ಮಾಡಲ್ಲ ಹಾಗೆ ಅಷ್ಟೇ. ಅದೇ ನೀವು ಆಮೇಲೆ ಕೆಳಗಡೆ ಬರೆದಿರಬೇಕು, ರಾಮನ ಪತ್ನಿ ರುಕ್ಮಿಣಿ. ಯಾಕೆ ಅಂತಂದರೆ ಸೀತಾ ರುಕ್ಮಿಣಿಗೆ ಅಭೇದ ಇದೆ, ಆದ್ದರಿಂದ ಸೀತೆಯನ್ನು ರುಕ್ಮಿಣಿ ಅಂತ ಕರಿಬಹುದು ಅಂತ ಇಷ್ಟು ವಿವರಣೆ ಕೊಟ್ಟರೆ ಮಾಡಿಸ್ಕೊಡ್ತಾರೆ. ಇಲ್ಲ ಅಂದರೆ ಕೊಡಲ್ಲ. ಅದು ಹೇಳ್ಬೋದು. ಜಾಂಬವಂತನಿಗೆ ಕೃಷ್ಣನೇ ರಾಮನಾಗಿ ಕಂಡ. ಆನಂದಮಯ ಸೂತ್ರೋಕ್ತ ರೀತ್ಯಾ ಸೋಪಿ ಸುಖಾಕೃತಿ ನಿರಾಕಾರಃ ಕಥಂ ಕುರ್ಯಾತ್ ಧ್ವಸ್ತಹಸ್ತಕುಲಾಲವತ್. ಓಂ ಆನಂದಮಯೋಭ್ಯಾಸಾತ್ ಓಂ ಅಂತ ಬ್ರಹ್ಮಸೂತ್ರ. ಪರಮಾತ್ಮನು ಆಕಾರ ಉಳ್ಳವನೋ ಅಲ್ಲವೋ, ಪರಮಾತ್ಮ ಗುಣ ಉಳ್ಳವನೋ ಅಲ್ಲವೋ ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟಾಯ್ತು ಈಗ. ಪರಮಾತ್ಮ ಗುಣ ಸ್ವರೂಪಿಯ ಹೌದು, ಗುಣವುಳ್ಳವನೋ ಹೌದು ಅಂತ ಹೇಳಿ ಆಯಿತು. ಈಗ ಪರಮಾತ್ಮನು ನಿರಾಕಾರನೋ ಸಾಕಾರನೋ? ಪರಮಾತ್ಮನು ಸಾಕಾರ, ನಿರಾಕಾರ ಅಲ್ಲ. ಪರಮಾತ್ಮನ ಆಕಾರ ಯಾವುದು? ಆನಂದಮಯೋಭ್ಯಾಸ. ಆನಂದ ಆಕಾರವೇ ಪರಮಾತ್ಮನ ಆಕಾರ, ಆನಂದವೇ ಪರಮಾತ್ಮನ ಆಕಾರ, ಜ್ಞಾನಾನಂದಾದಿಗಳೇ ಪರಮಾತ್ಮನ ಆಕಾರ. ಅದರಿಂದ ಆನಂದಮಯೋಭ್ಯಾಸ ಎಂಬತಕ್ಕಂಥ ಸೂತ್ರದಲ್ಲಿ ಹೇಳಿದ ರೀತಿಯಲ್ಲಿ ಪರಮಾತ್ಮ ಆನಂದಾಕೃತಿ, ಅವನು ಆನಂದಾಕಾರವುಳ್ಳವನಾಗಿದ್ದಾನೆ. ಪರಮಾತ್ಮನಿಗೆ ಆಕಾರ ಇದೆ. ಒಂದು ವೇಳೆ ಪರಮಾತ್ಮನಿಗೆ ಆಕಾರ ಇಲ್ಲ ಅಂತಾದರೆ ಅವನಿಗೆ ಕೈ ಇಲ್ಲ ಕಾಲಿಲ್ಲ ಅಂತಾಯಿತು. ಕೈ ಇಲ್ಲದೆ ಇರತಕ್ಕಂಥ ಕುಂಬಾರ ಮಡಿಕೆ ಮಾಡಲಿಕ್ಕಾಗತ್ತಾ? ಇಲ್ಲ. ಅದಕ್ಕೆ ಧ್ವಸ್ತ ಹಸ್ತ ಕುಲಾಲವತ್ ಅಂತ. ಯಾವ ಕುಲಾಲನ ಹಸ್ತ ಧ್ವಸ್ತವಾಗಿದೆ, ಧ್ವಸ್ತ ಅಂದರೆ ನಾಶ ಆಗಿದೆ, ಕೈ ಇತ್ತು ತುಂಡಾಗಿ ಹೋಗಿದೆ ಅಂತ ಇಟ್ಕೊಳ್ಳಿ. ಆ ತುಂಡಾದಂತಹ ಕೈ ಉಳ್ಳಂತಹ ಕುಲಾಲ
ಅವನು ಮಡಕೆ ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ಹಾಗೆ ಪರಮಾತ್ಮನೂ ಕೂಡ ಜಗಜ್ಜನ್ಮಾದಿ ಕಾರಣ ಆಗೋದು ಹೇಗೆ? ಯಾಕೆ ಅವನಿಗೆ ಕೈ ಇಲ್ಲ ಅಂತಾಯಿತು, ಕಾಲಿಲ್ಲ ಅಂತಾಯಿತು. ಆ ಕೈ ಕಾಲಿಲ್ಲದೆ ಇರತಕ್ಕಂಥ ಪರಮಾತ್ಮ ಜಗತ್ತಿಗೆ ನಿರ್ಮಾತರಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನು ಜಗಜ್ಜನ್ಮಾದಿ ಕಾರಣ ಅಂತ ಜನ್ಮಾದ್ಯಸ್ಯ ಯತಃ ಅಂತ ಹೇಳಿದ್ರಿಂದ ಅದರಿಂದಲೂ ಪರಮಾತ್ಮನಿಗೆ ಅವಯವ ಇದೆ ಅಂತ ಸಿದ್ಧವಾಗುತ್ತೆ. ಆನಂದಮಯೋಭ್ಯಾಸಾತಂತ ಪರಮಾತ್ಮನಿಗೆ ಆನಂದವೇ ಆಕಾರ ಅಂತ ಹೇಳಿರೋದ್ರಿಂದಲೂ ಕೂಡ ಪರಮಾತ್ಮ ಆಕಾರವುಳ್ಳವನು ಅಂತ ಸಿದ್ಧವಾಗುತ್ತೆ. ನಿರಾಕಾರ ಅಂದರೆ ಹೇಳ್ತೇವೆ. ಯಾಕೆ? ಪ್ರಾಕೃತ ಆಕಾರ ಇಲ್ಲ, ಅದರಿಂದ ನಿರಾಕಾರ. ಸರ್ವಥಾ ಆಕಾರವೇ ಇಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮನಿಗೆ ಆಕಾರ ಇದೆ. ಹೇಗೆ ಪರಮಾತ್ಮ ಗುಣ ಉಳ್ಳವನಾದರೂ ಕೂಡ ನಿರ್ಗುಣ ಅಂತ ಹೇಳ್ತೇವೋ, ಸತ್ವರಜ ಮೊದಲಾದ ಗುಣ ಇಲ್ಲ ಅಥವಾ ಅಲ್ಪವಾದ ಗುಣ ಇಲ್ಲ, ಉತ್ಪನ್ನವಾಗುವ ಗುಣ ಇಲ್ಲ ಅನ್ನೋ ಅರ್ಥದಲ್ಲಿ ನಿರ್ಗುಣ ಅಂತ ಹೇಗೆ ಹೇಳ್ತೇವೋ, ಹಾಗೆ ಪರಮಾತ್ಮನಿಗೆ ಜ್ಞಾನಾನಂದಾದಿ ಆಕಾರ ಇದ್ದರೂ ಕೂಡ ನಿರಾಕಾರ ಅಂತ ಹೇಳ್ತೇವೆ. ಅವನು ಪ್ರಾಕೃತ ಆಕಾರ ರಹಿತನಾದ್ದರಿಂದ. ಆನಂದಮಯ ಸೂತ್ರೋಕ್ತ ರೀತ್ಯ ಓಂ ಆನಂದಮಯೋಭ್ಯಾಸಾತ್ ಓಂ ಎಂಬ ಸೂತ್ರವು ಹೇಳಿದ ರೀತಿಯಲ್ಲಿ ಸಹ ಆ ಬ್ರಹ್ಮನು ಸುಖಾಕೃತಿ ಅಪಿ ಸುಖಸ್ವರೂಪ ಆಕಾರವುಳ್ಳವನೂ ಆಗಿದ್ದಾನೆ ಎಂಬುದಾಗಿ ತಿಳಿಯಬೇಕು. ಸಹ ಆ ಬ್ರಹ್ಮನು ನಿರಾಕಾರ ಚೇತ್ ನಿರಾಕಾರನಾಗಿದ್ದಾನೆ ಅಂತಾದರೆ, ಆಕಾರರಹಿತನಾಗಿದ್ದಾನೆ ಅಂತಾದರೆ ಧ್ವಸ್ತ ಹಸ್ತ ಕುಲಾಲವತ್ ಕೈ ಇಲ್ಲದ ಕುಲಾಲನಂತೆ ಜಗತ್ ಈ ಪ್ರಪಂಚವನ್ನು ಕಥಂ ಹೇಗೆ ಕುರಿಯಾತ್ ಜಗತ್ತನ್ನದನ್ನು ಇಟ್ಕೊಳ್ಬೇಕು. ಜಗತ್ತನ್ನು ಕಥಂ ಕುರಿಯಾತ್ ಹೇಗೆ ನಿರ್ಮಾಣ ಮಾಡಿಯಾನು. ಆನಂದಮಯ ಸೂತ್ರೋಕ್ತ ರೀತ್ಯ ಓಂ ಆನಂದಮಯೋಭ್ಯಾಸಾತ್ ಎಂಬತಕ್ಕಂಥ ಸೂತ್ರದಲ್ಲಿ ಹೇಳಿದಂತೆ ಸಹ ಆ ಪರಮಾತ್ಮನು ಸುಖಾಕೃತಿ ಸುಖಸ್ವರೂಪವಾದ ಆಕಾರವುಳ್ಳವನಾಗಿದ್ದಾನೆ. ಸಹ ಆ ಪರಮಾತ್ಮನು ನಿರಾಕಾರ ಆಕಾರರಹಿತನಾಗಿದ್ದಾನೆ ಅಂತಾದರೆ ಧ್ವಸ್ತ ಹಸ್ತ ಕುಲಾಲವತ್ ಕೈಯಿಲ್ಲದ ಕುಲಾಲನಂತೆ ಕುಂಬಾರನಂತೆ ಕಥಂ ಹೇಗೆ ಜಗತ್ತನ್ನು ಕುರಿಯಾತ್ ಸೃಷ್ಟಿ ಮಾಡಿಯಾನು ನಿರ್ಮಾಣ ಮಾಡಿಯಾನು. ಧ್ವಸ್ತ ಹಸ್ತ ಕುಲಾಲವತ್ ಪರಮಾತ್ಮ ಅವನ ಮಹಿಮೆಯನ್ನು ಹೇಳೋದು ಏನಂತ, ಇಚ್ಛೆ ಮಾಡಿದ್ರೆ ಆಗುತ್ತೆ ಅಂತ. ಪರಮಾತ್ಮ ಎಲ್ಲವನ್ನೂ ಇಚ್ಛೆಯಿಂದ ಮಾಡಿಯೇ ಮಾಡಲ್ಲ. ಅವನು ಮತ್ತೇನು ಮಾಡ್ತಾನೆ? ಉಳಿದನ್ನು ನಿರ್ಮಾಣವನ್ನು ಮಾಡ್ತಾನೆ. ಬ್ರಹ್ಮಾಂಡ ಸೃಷ್ಟಿ ಮಾಡೋದ್ನಲ್ಲ, ಆ ಬ್ರಹ್ಮಾಂಡವನ್ನು ಭಗವಂತ ತಾನೇ ಸೃಷ್ಟಿ ಮಾಡಿದ. 24 ತತ್ವಗಳನ್ನು ತೆಗೆದುಕೊಂಡೇ ಸೃಷ್ಟಿ ಮಾಡಿದ. ಕುಲಾಲ ಯಾವ ರೀತಿಯಲ್ಲಿ ಮಣ್ಣನ್ನು ತೆಗೆದುಕೊಂಡು ಅವನು ಮಡಿಕೆಯನ್ನು ಸೃಷ್ಟಿ ಮಾಡುತ್ತಾನೋ ಹಾಗೆ ಪರಮಾತ್ಮ ತನ್ನಿಂದ ಸೃಷ್ಟವಾದ 24 ತತ್ವಗಳನ್ನು ತೆಗೆದುಕೊಂಡೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿತ್ತು. ಅಂದರೆ ಇಚ್ಛಾ ಮಾತ್ರ ಭಗವತಃ ಸೃಷ್ಟಿ ಇದ್ದೇ ಇದೆ. ಆದರೂ ಭಗವಂತ ಆ ಸೃಷ್ಟಿ ಅಲ್ಲದೇನೆ ಸಾಧಾರಣ ವ್ಯಕ್ತಿಗಳು ಮಾಡುವ ಹಾಗೂ ಸೃಷ್ಟಿ ಮಾಡ್ತಾನೆ. ಆ ರೀತಿಯಲ್ಲಿ ಸೃಷ್ಟಿ ಮಾಡಬೇಕಾದರೆ ಪರಮಾತ್ಮನಿಗೆ ಕೈ ಇರಬೇಕೋ ಕಾಲಿರಬೇಕೋ ಬೇಡವೋ? ಪರಮಾತ್ಮ ಲೀಲೆಯ, ಅವನು ಲೀಲೆಯೇನೆ, ಎಲ್ಲ ಮಾಡೋದು ಲೀಲೆಯಿಂದಲೇನೆ. ಲೀಲಾ ಅಂದರೆ ಏನರ್ಥ? ಅನಾಯಾಸ, ಶ್ರಮ ಇಲ್ಲ ಅಂತ ಅರ್ಥ. ಲೀಲಾಯಿಂದ ಮಾಡ್ತಾನೆ ಅಂದರೆ ಅದೆಲ್ಲ ಅವನಿಗೆ ಪ್ರಯೋಜನ ಇಲ್ಲ, ಅನಾಯಾಸದಿಂದ ಮಾಡ್ತಾನೆ. ಹಾಂ, ಇದಾನೀಂ ಸಾಕಾರತ್ವ ಸಿದ್ಧಿ ಪ್ರಕಾರಮಾಹ ಆನಂದಮಯ ಇತಿ. ಭಗವಂತನನು ಗುಣವುಳ್ಳವನು ಅನ್ನೋದನ್ನು ಹೇಳಿದ್ರು. ಈಗ ಪರಮಾತ್ಮನಿಗೆ ಆಕಾರ ಇದೆ ಅಂದರೆ ಪರಮಾತ್ಮನಿಗೆ ಸಾಕಾರತ್ವ ಸಿದ್ಧವಾಗುತ್ತೆ. ಆಕಾರವುಳ್ಳವನು ಅನ್ನೋದು ಹೇಗೆ ಸಿದ್ಧವಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆನಂದಮಯ ಸೂತ್ರೋಕ್ತ ರೀತ್ಯ ಅಂದರೆ ಏನರ್ಥ? ಆನಂದಮಯ ಇತಿ ಸೂತ್ರೇಣ ಉಕ್ತ ಅಂದರೆ ಸೂಚಿತ ಯಾ ತಸ್ಯ
ಪ್ರಿಯಮೇವ ಶಿರಃ ಇತ್ಯಾದಿಕಾ ಶ್ರುತಿ ತದ್ರೀತ್ಯ ಇತ್ಯರ್ಥಃ. ಆನಂದಮಯ ಸೂತ್ರೋಕ್ತ ರೀತ್ಯ ಅಂತಂದರೆ ಆನಂದಮಯೋಭ್ಯಾಸ ಎಂಬತಕ್ಕಂಥ ಸೂತ್ರದಲ್ಲಿ ಸೂಚನೆ ಮಾಡಿರ್ತಕ್ಕಂತಹ ಯಾವ ಶ್ರುತಿ ಯಾವುದದು? ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಅಲ್ಲಿ ಶ್ರುತಿ ಹೇಳ್ತಾ ಇದೆ. ಅಂದ ಅವನ ಪ್ರಿಯವೇ ಶಿರಸ್ಸು, ಮೋದ ಎಂಬತಕ್ಕಂಥದ್ದು ಬಲಭಾಗ, ಪ್ರಮೋದ ಎಂಬತಕ್ಕಂಥದ್ದು ಎಡಭಾಗ, ಆನಂದ ಎಂಬತಕ್ಕಂಥದ್ದು ಮಧ್ಯಭಾಗ. ಈ ರೀತಿಯಲ್ಲಿ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಅವನಿಗೆ ಆಕಾರ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಾದರೆ ಅವನ ತಲೆ, ಅವನ ಬಲಭಾಗ, ಅವನ ಎಡಭಾಗ, ಅವನ ಬಲಕೈ, ಎಡಕೈ, ಮಧ್ಯಭಾಗ, ಹೃದಯ ಇದೆಲ್ಲ ಹೇಳಲಿಕ್ಕೆ ಆಗ್ತದೆ ನಿರಾಕಾರ ಆದರೆ. ಅಂದ ಭಗವಂತನಿಗೆ ಆಕಾರ ಇದೆ ಅಂತ ಸಿದ್ಧವಾಗುತ್ತೆ. ಏನು ಬಲಭಾಗ, ಎಡಭಾಗ ಮತ್ತು ಬಲಗೈ ಎಡಗೈ ಅಂತ ಅರ್ಥ ಇರ್ಬೋದು, ಇಲ್ಲ ಅಂತಲ್ಲ. ಅದನ್ನು ಬೇರೆ ಬೇರೆ ಶಬ್ದದಿಂದ ವ್ಯವಹಾರ ಮಾಡ್ತಾರೆ. ಒಟ್ಟು ನಮಗೆ ಆಕಾರ ಸಿದ್ಧ ಆಗಬೇಕೀಗ. ಹಾಂ, ಅವನಿಗೆ ತಲೆ ಇದೆ, ಬಲಗೈ ಇದೆ, ಎಡಗೈ ಇದೆ, ಮಧ್ಯಭಾಗ ಇದೆ, ಕಾಲಿದೆ, ಎಲ್ಲ ಅದೆಲ್ಲ ಸರಿ. ಆದರೆ ಏನರ್ಥ? ಅವನಿಗೆ ಇಂತಹ ಕಣ್ಣಿಲ್ಲ ಅಂತ ಅರ್ಥ. ಕಣ್ಣೇ ಇಲ್ಲ ಅಂತಲ್ಲ, ದೇವ್ರ ಕುರುಡ ಅನ್ಬಾರ್ದು. ಮತ್ತು ಪಶ್ಯತ್ಯಚಕ್ಷು ಸಶೃಣೋತ್ಯಕರ್ಣ ಅಪಾಣಿಪಾದ ಜವನೋ ಗೃಹೀತ ಅಂತ. ಅಪಾಣಿಪಾದ ಜವನ ಗೃಹೀತ. ಪಾದ ಇಲ್ಲ, ವೇಗವಾಗಿ ಹೋಗ್ತಾನೆ. ಕೈ ಇಲ್ಲ, ಹಿಡ್ಕೋತಾನೆ. ಪಶ್ಯತ್ಯಚಕ್ಷು ಕಣ್ಣಿಲ್ಲ, ನೋಡ್ತಾನೆ. ಸಶೃಣೋತಿ ಅಕರ್ಣ, ಅಕರ್ಣ ಕಣ್ಣಿಲ್ಲ, ಶೃಣೋತಿ ಕೇಳ್ತಾನೆ. ಇದೆಲ್ಲ ಅವನಿಗೆ ಪ್ರಾಕೃತವಾದದ್ದಿಲ್ಲ ಅಂತ ಅರ್ಥ. ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಉಪನಿಷತ್ತಿನಲ್ಲಿ ಹೌದು ಹೌದು. ಜೀವ ಸ್ವರೂಪದಲ್ಲಿಯೂ ಹಾಗೆ, ಜೀವ ಮುಕ್ತ ಜೀವನಲ್ಲಿಯೂ ಇದೆ. ಪರಮಾತ್ಮನಲ್ಲಿ ಯಾವ ರೀತಿಯಲ್ಲೋ ಅದೇ ರೀತಿಯಲ್ಲಿ ಮುಕ್ತ ಜೀವನಲ್ಲಿಯೂ ಕೂಡ ಹಾಗೆ. ಮುಕ್ತ ಜೀವನ ಇವಾಗಿದೆ. ಅಜ್ಞಾನ ಪ್ರಾಕೃತ ಲಿಂಗದೇಹದಿಂದ ಆವೃತವಾಗಿದೆ. ಅದು ಹೋಯಿತು ಅಂತಂದರೆ ಅದು ವ್ಯಕ್ತ ಆದಮೇಲೆ ಪ್ರಕೃತದಲ್ಲಿ ಆನಂದಮಯ, ಅದರಿಂದ ಅವನ ಆಕಾರ ಎಂಥದ್ದು? ಆನಂದಾದ್ಯಾಕಾರ. ಅದನ್ನು ಹೇಳಬೇಕು. ಅದಕ್ಕೋಸ್ಕರ ಆನಂದಮಯನ ಹೇಳಿದ್ದು. ಗುಣ ರೂಪ ಒಂದೇ, ಆದರೆ ಗುಣಾರೂಪ ಅಂತ ವ್ಯವಹಾರ ಮಾಡ್ತೇವೆ. ಗುಣಾರೂಪ ಪರ್ಯಾಯ ಶಬ್ದಗಳಲ್ಲ. ಅದು ವಿಶೇಷದಿಂದ. ಹೌದು, ಅದು ಅಷ್ಟೇ. ಹೌದು, ಅದು ವಿಶೇಷದಿಂದ. ಸಹ ಪರಮಾತ್ಮ ಸುಖಾಕೃತಿ, ಸುಖಮಯ ಶಿರಃ ಪಾಣ್ಯಾದ್ಯಾಕಾರವಾನ್ ಅಂತ. ಪರಮಾತ್ಮ ಸುಖಾಕೃತಿ ಅಂದರೆ ಏನರ್ಥ? ಆನಂದಮಯ, ಆನಂದ ರೂಪವಾದಂತಹ ಶಿರಃ ಪಾಣ್ಯಾದಿ ಆಕಾರವ, ತಲೆ ಕೈ ಮೊದಲಾದ ಆಕಾರವುಳ್ಳವನಾಗಿದ್ದಾನೆ. ಜನ್ಮಾದಿ ಸೂತ್ರ ಸೂಚನೆಯಾಪಿ ತತ್ಸಿದ್ಧಿ ಪ್ರಕಾರ ಮಹಾ ಅಂತ. ಅಷ್ಟೇ ಅಲ್ಲ, ಪರಮಾತ್ಮನನ್ನು ಜನ್ಮಾದಿ ಸೂತ್ರದಲ್ಲಿಯೂ ಕೂಡ ಆಕಾರವುಳ್ಳವನನ್ನು ಸೂಚನೆ ಮಾಡಿದ್ದಾರೆ. ಸೂತ್ರ ಅಂದರೆ ಸೂಚನಾ, ಸೂತ್ರ ಉಚ್ಯತೆ. ಸೂತ್ರ ಅಂತಂದರೆ ಸೂಚನೆ ಮಾಡಿದೆ. ಹಾಗೆ ಜನ್ಮಾದ್ಯಸ್ಯತಃ ಎಂಬತಕ್ಕಂಥ ಸೂತ್ರದಲ್ಲಿಯೂ ಕೂಡ ಭಗವಂತನಿಗೆ ಆಕಾರ ಇದೆ ಅನ್ನೋದನ್ನು ಸೂಚನೆ ಮಾಡಿದ್ದಾರೆ. ಅದು ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿರಾಕಾರಹಿತ. ನಿರಾಕಾರ ಅಂದರೆ ಏನರ್ಥ? ಹಸ್ತಪಾದಾದ್ಯಾಕಾರ ಶೂನ್ಯ, ಕೈ ಇಲ್ಲ, ಕಾಲಿಲ್ಲ ಅಂತ ಅರ್ಥ ನಿರಾಕಾರ ಅಂತಂದರೆ. ಕುರ್ಯಾತ್ ಅಂದರೆ ಜಗತ್ಸೃಜೇತ್, ಜಗತ್ತನ್ನು ಸೃಷ್ಟಿ ಮಾಡಿಯಾನು. ಕೈ ಇಲ್ಲ, ಕಾಲಿಲ್ಲ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡೋದು ಹೇಗೆ? ಅಕ್ಷ್ಣಾ ಪರಮಾಣೂನ್ನಿರೀಕ್ಷ್ಯ ಹಸ್ತೈ ಅನ್ಯೋನ್ಯಂ ಸಂಯೋಜ್ಯ ಮಹದಾದಿ ತತ್ವಾನಿ
ಸ್ವ ಉದರಸ್ಥ ಬ್ರಹ್ಮಾದಿ ತತ್ವಾದ್ಯಭಿಮಾನಿ ಜೀವಾನ್ ತೇಷು ಸಂಕಲಯ್ಯ ಬ್ರಹ್ಮಾಂಡ ತದಂತರ್ಗತ ಚತುರ್ದಶ ಭುವನಾನಿ ಚ ಶಿಶ್ರಿಕ್ಷು ಪಾತಾಲಾದಿ ಸತ್ಯಲೋಕಾಂತಾನಿ ಚ ಪದ್ಭ್ಯಾಂ ಭೂಮಿ ಊರು ತದಸ್ಯ ಯದ್ವೈಶ್ಯಃ ನಾಭ್ಯಾ ಆಸೀದಂತರಿಕ್ಷಂ ಬಾಹುರಾಜನ್ಯಃ ಕೃತಃ ಮುಖಾದಿಂದ್ರಶ್ಚಾಗ್ನಿಶ್ಚ ದಿಶಶ್ರೋತ್ರಾತ್ ಚಕ್ಷೋಸೂರ್ಯೋ ಅಜಾಯತ ಶೀರ್ಷ್ಣೋದ್ಯೌ ಸಮವರ್ತತ ಇತ್ಯಾದಿ ಶ್ರುತ್ಯ ಪಾತಾಳಮೇತಸ್ಯ ಹಿ ಪಾದಮೂಲಂ ಇತ್ಯಾದಿ ಸ್ಮೃತ್ಯಾ ಚ ಉಕ್ತರೀತ್ಯ ಪಾದಾದಿ ಅವಯವೈಃ ಉತ್ಪಾದ್ಯ ತೈರೇವ ಸ್ವಾವಯವೈಃ ಸದಾ ಧಾರಯತೀತಿ ಶ್ರುತಿಸ್ಮೃತಿ ಪಂಚರಾತ್ರಾದೀನಾಂ ಸಂಪ್ರದಾಯಃ. ಪರಮಾತ್ಮ ಅಕ್ಷ್ಣ ಪರಮಾಣು ನಿರೀಕ್ಷ, ಕಣ್ಣಿನಿಂದ ಪರಮಾಣುಗಳನ್ನು ನೋಡ್ದ. ಆಮೇಲೆ ಹಸ್ತೈಹಿ ಅನ್ಯೋನ್ಯಂ ಸಂಯೋಜ್ಯ, ಆ ಪರಮಾಣುಗಳನ್ನು ತನ್ನ ಕೈಯಿಂದ ಅದನ್ನು ಒಟ್ಟಿಗೆ ಸೇರಿಸಿದ, ಮೇಲ್ನ ಮಾಡಿದ. ಆಮೇಲೆ ಮಹದಾದಿ ತತ್ವಗಳು, ತನ್ನ ಉದರಲ್ಲಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ, ಅವರು ಆ ಮಹದಾದಿ ತತ್ವಗಳಿಗೆ ಅಭಿಮಾನಿಯನ್ನಾಗಿ ಮಾಡಿದ. ಭಗವಂತ ಪರಮಾಣುಗಳನ್ನು ಸೇರಿಸಿ ಅವುಗಳನ್ನು ಮಹತ್ತತ್ವಾದಿಗಳನ್ನಾಗಿ ಮಾಡಿದ. ಆ ಮಹತ್ತತ್ವಾದಿಗಳನ್ನು ಮಾಡಿದಾಗ ತನ್ನ ಉದರಲ್ಲಿದ್ದಂಥ ಜೀವರಿದ್ದಾರಲ್ಲ ಬ್ರಹ್ಮಾದಿ ದೇವರು, ಅವರನ್ನು ಅಭಿಮಾನಿಯನ್ನಾಗಿ ಮಾಡಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವ ಉದರಸ್ಥ ಬ್ರಹ್ಮಾದಿ ತತ್ವಾದ್ಯಭಿಮಾನಿ ಜೀವಾನ್ ತೇಷು ಸಂಕಲಯ್ಯ. ಯಾವುದನ್ನು ಭಗವಂತ ಪರಮಾಣುಗಳ ಮೇಲನಿಂದ ಸೇರಿಸಿದ್ನೋ, ನಿರ್ಮಾಣ ಮಾಡಿದನೋ ಮಹತ್ತತ್ವಾದಿಗಳು, ಅವುಗಳಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ಪರಮಾತ್ಮ ಒಳಗಡೆ ಪ್ರವೇಶ ಮಾಡಿಸಿದ್ದಾನೆ. ಆಮೇಲೆ ಬ್ರಹ್ಮಾಂಡ ತದಂತರ್ಗತ ಚತುರ್ದಶ ಭುವನಾನಿ ಚ ಶಿದೃಕ್ಷು, ಅದರಿಂದ ಭಗವಂತ ಬ್ರಹ್ಮಾಂಡದ ಒಳಗಡೆ ಇರತಕ್ಕಂಥ 14 ಲೋಕ ಇವುಗಳನ್ನು ಸೃಷ್ಟಿ ಮಾಡತಕ್ಕಂತಹ ಇಚ್ಛೆಯುಳ್ಳವನಾಗಿ ಏನು ಮಾಡ್ದ? ಪಾತಾಲಾದಿ ಸತ್ಯ ಲೋಕಾಂತಾನಿ ಚ ಅಂತ, ಪಾತಾಳದಿಂದ ಹಿಡಿದು ಸತ್ಯಲೋಕ ತನಕ 14 ಲೋಕಗಳು, ಅವನನ್ನು ಸೃಷ್ಟಿ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ಶ್ರುತಿ ಹೇಳ್ತಾ ಇದೆ, ಪದ್ಭ್ಯಾಂ ಭೂಮಿ, ಪರಮಾತ್ಮ ಭೂಮಿಯನ್ನು ಸೃಷ್ಟಿ ಮಾಡಿದ. ಯಾವುದರಿಂದ ಸೃಷ್ಟಿ ಮಾಡಿದ? ಪಾದದಿಂದ. ಪಾದವೇ ಇಲ್ಲ ಅಂದರೆ ಪಾದದಿಂದ ಹೇಗೆ ಸೃಷ್ಟಿ ಮಾಡ್ತಾನೆ? ಅಂದರೆ ಪರಮಾತ್ಮನಿಗೆ ಪಾದ ಇರಬೇಕು ಅಂತಾಯಿತು. ಹಾಗೆ ಊರು ತದಸ್ಯ ಯದ್ವೈಶ್ಯ ಅಂತ, ಊರುವಿನಿಂದ ಪರಮಾತ್ಮ ವೈಶ್ಯರನ್ನು ಸೃಷ್ಟಿ ಮಾಡಿದ ಅಂತ. ವೈಶ್ಯರ ಕೆಲಸ ಏನು? ವ್ಯಾಪಾರ ಮಾಡೋದು ಹೇಗೆ? ಕುತ್ಕೊಳ್ಳಿಕ್ಬೇಕು ಅಂತಂದರೆ ಅದು ತೊಡೆ, ಅದರಿಂದಾಗಿ ಅವರನ್ನು ಊರುವಿನಿಂದ ಸೃಷ್ಟಿ ಮಾಡಿದ್ದಾನೆ ಅಂತ. ನಾಭ್ಯ ಆಸೀದಂತರಿಕ್ಷಂ, ಪರಮಾತ್ಮನ ನಾಭಿಯಿಂದ ಅಂತರಿಕ್ಷ ಸೃಷ್ಟಿಯಾಯಿತು. ಪರಮಾತ್ಮ ನಾಭಿ ಇರಬೇಕು ಅಂತಾಯಿತು. ಬಾಹುರಾಜನ್ಯ ಕೃತಃ, ಕ್ಷತ್ರಿಯರನ್ನು ಭಗವಂತ ಬಾಹುವಿನಿಂದ ಸೃಷ್ಟಿ ಮಾಡಿದ ಅಂತ. ಹಾಗಾದರೆ ಕ್ಷತ್ರಿಯರನ್ನು ಬಾಹುಗಳಿಂದ ಸೃಷ್ಟಿ ಮಾಡಿದ ಅಂತಾದರೆ ಭಗವಂತನಿಗೆ ಬಾಹು ಇರಬೇಕು. ಬಾಹುವೇ ಇಲ್ಲ ಅಂತಾದರೆ ಕ್ಷತ್ರಿಯರನ್ನು ಬಾಹುಗಳಿಂದ ಹೇಗೆ ಸೃಷ್ಟಿ ಮಾಡ್ತಿದ್ದ? ಮುಖಾದಿಂದ್ರಶ್ಚಾಗ್ನಿಶ್ಚ, ಮುಖದಿಂದ ಇಂದ್ರನನ್ನು ಅಗ್ನಿಯನ್ನು ಸೃಷ್ಟಿ ಮಾಡಿದ. ಮುಖವೇ ಇಲ್ಲ ಅಂತಾದರೆ, ಬಾಯೇ ಇಲ್ಲ ಅಂತಾದರೆ ಆ ಅಗ್ನಿ ಮತ್ತು ಇಂದ್ರನ ಹೇಗೆ ಸೃಷ್ಟಿ ಮಾಡ್ತಿದ್ದ? ಶ್ರೋತ್ರ ಇಂದ್ರಿಯದಿಂದ, ಕಿವಿಯಿಂದ ದಿಕ್ಕುಗಳನ್ನು ಸೃಷ್ಟಿ ಮಾಡಿದ. ಕಿವಿಯೇ ಇಲ್ಲ ಅಂತಾದರೆ ದಿಕ್ಕುಗಳ ಸೃಷ್ಟಿ ಹೇಗೆ? ಚಕ್ಷೋ ಸೂರ್ಯೋ ಅಜಾಯತ, ಕಣ್ಣಿನಿಂದ ಸೂರ್ಯನನ್ನು ಸೃಷ್ಟಿ ಮಾಡಿದ. ಕಣ್ಣೇ ಇಲ್ಲ ಅಂತಾದರೆ ಸೂರ್ಯನನ್ನು ಹೇಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ? ಶೀರ್ಷ್ಣೋದ್ಯೌ ಸಮವರ್ತತ, ತಲೆಯಿಂದ ದ್ಯುಲೋಕವನ್ನು ಸೃಷ್ಟಿ ಮಾಡಿದ. ದೇವರಿಗೆ ತಲೆ ಇಲ್ಲ ಅಂತಾದರೆ ಹೇಗೆ ಸೃಷ್ಟಿ ಮಾಡ್ತಾ ಇದ್ದ? ಇತ್ಯಾದಿ ಶ್ರುತ್ಯ, ಇದೇ ಶ್ರುತಿಗಳೆಲ್ಲ ಪರಮಾತ್ಮನಿಗೆ ಅವಯವ ಇದೆ. ಇದೇ ಸೂಚಿತ ಶ್ರುತಿ. ಜನ್ಮಾದ್ಯಸ್ಯ ಯತಃ ಎಂಬತಕ್ಕಂತಹ ಸೂತ್ರದಿಂದ ಸೂಚಿತವಾಗಿರ್ತಕ್ಕಂಥ ಶ್ರುತಿ. ಹಾಗೆ ಸ್ಮೃತಿ, ಪಾತಾಳಮೇತಸ್ಯ ಹಿ ಪಾದಮೂಲಂ, ಪಾತಾಳ ಲೋಕ ಯಾವುದು? ಪರಮಾತ್ಮನ ಪಾದತಲ. ಅದೇನೇ ಪರಮಾತ್ಮನ ಪಾತಾಳ ಲೋಕವು ಪರಮಾತ್ಮನ ಪಾದತಲ. ಪಾದತಲಕ್ಕೂ ಪಾದತಲವನ್ನು ಆಶ್ರಯಿಸಿಕೊಂಡಿದೆ ಪಾತಾಳ ಲೋಕ. ಪಾದತಲವೇ ಇಲ್ಲ ಅಂತಾದರೆ ಪಾದತಲವನ್ನು ಆಶ್ರಯಿಸಿಕೊಂಡಿದೆ ಹೇಗೆ ಹೇಳ್ತಾ ಇದ್ದೆ? ಏನು? ಪರಮಾಣುಗೆ ಆಕಾರ ಇಲ್ಲ, ಅಣು ಆಕಾರ. ಅದಕ್ಕೂ ಆಕಾರ ಇದೆ, ನಮಗೆ ಕಾಣಿಸಲ್ಲ ಅಷ್ಟೇ. ಹಾಂ, ಆಕಾರ
ಮಹತ್ತತ್ವಾದಿಗಳಿಗೆ ಆಕಾರ ಇದೆ, ಅದು ನಮಗೆ ಕಾಣಲ್ಲ. ಆಕಾಶ ಆಕಾರ ಇಲ್ಲ, ಆಕಾಶ ನಿರಾಕಾರ. ಮಹತ್ತತ್ವಾದಿಗಳಿಗೆ ನಾವು ಈ ರೀತಿ ಏನು ಹೇಳ್ತೇವೆ, ಮಹತ್ತತ್ವ ಅಲ್ಲಿ ಬ್ರಹ್ಮದೇವರಿದ್ದಾರೋ ಇಲ್ಲೋ? ಮಹತ್ತತ್ವದಲ್ಲಿ ಬ್ರಹ್ಮದೇವರಿದ್ದಾರೋ ಇಲ್ಲೋ? ಹಾಗಾದರೆ ಆ ಮಹತ್ತತ್ವ ಅದಕ್ಕೆ ಒಂದು ಆಕಾರ ಎಂಬತಕ್ಕಂಥದ್ದಿದೆ. ಈ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಸೂಕ್ಷ್ಮ ರೂಪವಾದ ಪರಮಾಣು ಅದಕ್ಕೊಂದು ಆಕಾರ ಇದೆ. ಜೀವನಿಗೂ ಆಕಾರ ಇದೆ. ಏನು ವಾಕ್ಯ ನಾಳೆ ತಗೊಂಬನ್ನಿ ನೋಡಿ. ಅಭಿಮಾನ ದೇವತೆಗಳು ಬ್ರಹ್ಮಾದಿ ದೇವತೆಗಳು. ಸ್ಮೃತ್ಯಾಚ ಉಕ್ತರೀತ್ಯ ಪಾದಾದಿ ಅವಯವೈ ಉತ್ಪಾದ್ಯ, ಪರಮಾತ್ಮ ತನ್ನ ಪಾದಾದಿ ಅವಯವಗಳಿಂದ ಇವುಗಳನ್ನು ಉತ್ಪಾದನೆ ಮಾಡಿ, ಹಿಂದೆ ಹೇಳಿರ್ತಕ್ಕಂತಹ ಪಾತಾಲಾದಿ ಸತ್ಯಲೋಕಾಂತಾನಿ ಉತ್ಪಾದ್ಯ, ಆ ಲೋಕಗಳನ್ನೆಲ್ಲ ಉತ್ಪಾದನೆ ಮಾಡಿ, ತೈರೇವ ಸ್ವಾವಯವೈ ಸದಾ ಧಾರಯಿತು, ಯಾವ ಯಾವ ಅವಯವದಿಂದ ಯಾವ್ಯಾವುದನ್ನು ಸೃಷ್ಟಿ ಮಾಡಿದನೋ ಅದೇ ಅವಯವಗಳಿಂದ ಅದನ್ನು ಭಗವಂತ ಧಾರಣೆ ಮಾಡಿಕೊಂಡಿದ್ದಾನೆ. ಪರಮಾತ್ಮ ಪಾದ ತಲದಿಂದ ಪಾತಾಳವನ್ನು ಸೃಷ್ಟಿ ಮಾಡಿದ. ಪಾತಾಳ ಲೋಕ ಇದೇ ಇವತ್ತು ಧಾರಣೆ ಮಾಡಿಕೊಂಡಿದ್ದಾನೆ. ಯಾವುದರಿಂದ ಧಾರಣೆ ಮಾಡಿಕೊಂಡಿದ್ದಾನೆ? ಪಾದ ತಲದಿಂದಲೇ ಪಾತಾಳವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಹಾಗೆ ಶಿರಸ್ಸಿನಿಂದ ದ್ಯುಲೋಕವನ್ನು ಸೃಷ್ಟಿ ಮಾಡಿದ. ಆ ಶಿರಸ್ಸಿನಿಂದ ಪರಮಾತ್ಮ ಆ ದ್ಯುಲೋಕ ಪ್ರಕಾಶಮಯವಾದ ಸತ್ಯಾದಿ ಲೋಕಗಳು ಅದನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಯಾವ ಅಂತರಿಕ್ಷ ನಾಭಿಯಿಂದ ಅಂತರಿಕ್ಷವನ್ನು ಭಗವಂತ ಧಾರಣೆ ಮಾಡಿಕೊಂಡಿದ್ದಾನೆ. ಹೀಗೆ ಯಾವ್ಯಾವ ಲೋಕಗಳು ಯಾವ್ಯಾವ ಜೀವಿಗಳು ಯಾರಿಂದ ಯಾವ ಅವಯವದಿಂದ ಜನ್ಮವನ್ನು ಪಡೆದಿದ್ದಾವೋ ಅವುಗಳಿಂದ ಭಗವಂತ ಅವರನ್ನು ಧಾರಣೆ ಮಾಡುತ್ತಿದ್ದಾನೆ. ಈ ರೀತಿಯಲ್ಲಿ ಶ್ರುತಿ ಸ್ಮೃತಿ ಪಂಚರಾತ್ರಾದೀನಾಂ ಸಂಪ್ರದಾಯ, ಇದೆಲ್ಲ ಶ್ರುತಿ ಸ್ಮೃತಿ ಮತ್ತು ಪಂಚರಾತ್ರ ಇವುಗಳಿಂದ ತಿಳಿದು ಬರುತ್ತೆ. ಇದಂಚ ಪ್ರಕ್ರಿಯಾ ನಿರಾಕಾರಸ್ಯ ಕಥಂ ಸ್ಯಾತ್, ಇದೆಲ್ಲವೂ ಪರಮಾತ್ಮನಿಗೆ ಆಕಾರ ಇಲ್ಲ ಅಂತಾದರೆ ಅವನು ತಲೆಯಿಂದ ದ್ವಿಲೋಕವನ್ನು, ಬಾಹುಗಳಿಂದ ಕ್ಷತ್ರಿಯರನ್ನು, ಊರುವಿನಿಂದ ವೈಶ್ಯರನ್ನು, ಪದ್ಭ್ಯಾಂ ಶೂದ್ರ ಹೇಗೆ ಮಾಡ್ತಾ ಇದ್ದ ಅಂದರೆ ಅವಯವ ಇದೆ ಅಂತ ಗೊತ್ತಾಗುತ್ತೆ. ಅತಃ ಜನ್ಮಾಧಿಕರಣ ಉಕ್ತ ಜಗತ್ ಕರ್ತೃತ್ವಧಾರಕತ್ವಾದಿ ಬಲಾದಪಿ ಭಗವತಃ ಸಾಕಾರತ್ವಂ ಸಿದ್ಧಿಮಿತಿ ಭಾವ. ಅದರಿಂದ ಜನ್ಮಾದ್ಯಸ್ಯತಃ ಎಂಬಲ್ಲಿ ಜನ್ಮಾಧಿಕರಣದಲ್ಲಿ ಹೇಳಿರ್ತಕ್ಕಂತಹ ಜಗತ್ಕರ್ತೃತ್ವ ಜಗದ್ಧಾರಕತ್ವ ಇವುಗಳಿಂದ ಪರಮಾತ್ಮನಿಗೆ ಅವಯವ ಇದೆ, ಆಕಾರ ಇದೆ ಅಂತಕ್ಕಂಥದ್ದು ಸಿದ್ಧವಾಗುತ್ತೆ. ಸಾಕಾರತ್ವ ಸಿದ್ಧ. ಯಾರಿಗೆ? ಅಲ್ಲಲ್ಲ, ಶರೀರ ಇದೆ, ಶರೀರ ಇದೆ ಅಂತ ಅಷ್ಟೇ ಹೇಳ್ತಾ ಇದ್ದೇವೆ. ಸೃಷ್ಟಿ ಮಾಡಿದ್ದಾನೆ ಏನು ಇಲ್ಲೇ ಇಲ್ಲೇ ಏನು ಬರಲ್ಲ, ಅದನ್ನು ಶ್ರುತಿಯೇ ಹೇಳಿಬಿಟ್ಟಿದೆ ಅವನಿಗೆ. ಅಪ್ರಾಕೃತವಾದಂತಹ ಇಲ್ಲಿಗ ವಿಷಯ ಏನು ಸಮರ್ಥನೆ ಮಾಡ್ತಿದ್ದಾರೆ? ಪರಮಾತ್ಮನಿಗೆ ಆಕಾರ ಇದೆ, ಅದು ಅಪ್ರಾಕೃತ ಆಕಾರ ಅಂತ ಮತ್ತೆ ಇಟ್ಕೊಳ್ಳಿ. ತತ್ರ ದೃಷ್ಟಾಂತಮಾಹ ಧ್ವಸ್ತ ಹಸ್ತ ಇತಿ. ಪರಮಾತ್ಮನಿಗೆ ಸಾಕಾರತ್ವ ಯಾಕೆ?
ಸಾಕಾರ ಅಲ್ಲ ಅಂದರೆ ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಯಾಕಾಗಲ್ಲ? ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಧ್ವಸ್ತ ಹಸ್ತ ಕುಲಾಲವತ್ ಚಕ್ಷುರಾದ್ಯವಯವಸ್ಯಾಪಿ ಉಪಲಕ್ಷಣಮೇತತ್. ಅಷ್ಟೇ ಅಲ್ಲ, ಕಣ್ಣೇ ಇಲ್ಲ ಅಂತಂದರೆ ಮಡಿಕೆ ಮಾಡಲಿಕ್ಕಾಗತ್ತಾ? ಕಾಲೇ ಇಲ್ಲ ಅಂದರೆ ಮಾಡಲಿಕ್ಕಾಗತ್ತಾ? ಇಲ್ಲ. ಅವಯವೇ ಇಲ್ಲ ಅಂದರೆ ಕಣ್ಣು, ಕಿವಿ, ಬುದ್ಧಿ ಎಲ್ಲವನ್ನು ಇಟ್ಕೊಳ್ಬೇಕು. ತಸ್ಮಾ ಸಮಸ್ತ ಶ್ರುತ್ಯರ್ಥ ಸೂಚನಾ ಸೂತ್ರ ಮುಚ್ಯತೆ. ಹಾಗಾದರೆ ಸೂತ್ರ ಅಂತ ಕರೀತಾರೆ. ಯಾಕೆ ಸೂತ್ರ ಅಂತ ಕರೀತಾರೆ ಅಂತಂದರೆ ಶ್ರುತ್ಯರ್ಥ ಸೂಚನಾತ್, ಶ್ರುತಿಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ಸೂಚನೆ ಮಾಡ್ತಾ ಇದೆ. ಆದ್ದರಿಂದ ಅದನ್ನು ಸೂತ್ರ ಅಂತ ಕರೀತಾರೆ. ಕೇವಲ ಒಂದೆರಡು ಶ್ರುತಿ ಅಲ್ಲ, ಸಮಸ್ತ ಶ್ರುತಿ, ಎಲ್ಲ ಶ್ರುತಿಗಳು ಒಂದೊಂದು ಶ್ರುತಿಯಲ್ಲಿ ಒಂದೊಂದು ಹೇಳ್ತಾ ಇದ್ದಾರೆ. ಮೋದೋ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ, ಪ್ರಿಯಮೇವ ಶಿರಃ ಅಂತ ಒಂದೊಂದು ಶ್ರುತಿ ಒಂದೊಂದನ್ನು ಹೇಳ್ತಾ ಇದೆ. ಹಾಗಾದರೆ ಸಮಸ್ತ ಶ್ರುತಿ ಏನು ಹೇಳ್ತಾ ಇದೆಯೋ ಆ ಅರ್ಥವನ್ನು ಸೂತ್ರ ಸೂಚನೆ ಮಾಡ್ತಾ ಇದೆ. ಶಬ್ದತಃ ಹೇಳ್ತಾ ಇಲ್ಲ, ಶಬ್ದತಃ ಹೇಳ್ತಾ ಇಲ್ಲ, ಅದು ಅರ್ಥ ಸಿದ್ಧವಾಗುತ್ತೆ. ಅದನ್ನು ಅದು ಸೂಚನೆ, ಅದನ್ನು ಅದಕ್ಕೆ ಸೂತ್ರ ಅಂತ ಕರೀತಾರೆ. ಅಂದರೆ ಸೂತ್ರ ಅಂತ ಶಬ್ದದಿಂದ ವ್ಯವಹಾರ ಮಾಡಲಿಕ್ಕೆ ಕಾರಣ ಏನು? ಶ್ರುತ್ಯರ್ಥ, ಸಮಸ್ತ ಶ್ರುತ್ಯರ್ಥವನ್ನು ಸೂಚನೆ ಮಾಡುತ್ತೆ. ತಿಳಿಸ್ಕೊಡೋದು ಅಂತಂದರೆ ನಿಮಗೆ ಬಾಯಿಂದ ಶಬ್ದವನ್ನು ಹೇಳಿಯೂ ತಿಳಿಸ್ಕೊಡ್ಬೋದು, ಬರೆದು ತಿಳಿಸ್ಕೊಡ್ಬೋದು. ಸೂಚನೆ ಅಂತಂದರೆ ಅದರಲ್ಲಿ ಬರೀ ಅದು ಇಂಡಿಕೇಟ್ ಅಷ್ಟೇ. ಹಾಂ ಹಾಂ ತಿಳಿಸ್ಕೊಡುತ್ತೆ. ಹಾಂ ಹೌದು ಹೌದು. ಶಬ್ದತಃ ಹೇಳಿರಲ್ಲ, ಶಬ್ದತಃ ಹೇಳಿರಲ್ಲ, ಸೂಚನೆ ಮಾಡಿ. ಹಾಂ ಇಂಡಿಕೇಟರ್ ಇದೆಯಲ್ಲ ಅದು ಶಬ್ದತಃ ಹೇಳಲ್ಲ, ಶಬ್ದತಃ ಹೇಳಲ್ಲ, ಇಂಡಿಕೇಶನ್ ಇದೆ. ಹಾಂ ಅದೇ ಅದೇ ಸರಿಯಾಗಿ ಅರ್ಥ ಆಗುತ್ತೆ. ಹಾಂ ಹಾಂ ರೈಟ್ ಹೋಗ್ತೇನೆ ಅಂತ ಅವನು ಸಿಗ್ನಲ್ ಕೊಡ್ತಾನೆ, ಲೈಟ್ ಆಗುತ್ತೆ. ಅದು ನಾನು ರೈಟ್ ಹೋಗ್ತೇನೆ ಅಂತ ಹೇಳಲ್ಲ, ಲೆಫ್ಟ್ ಹೋಗ್ತೇನೆ ಅಂತ ಹೇಳಲ್ಲ, ಪಾರ್ಕಿಂಗ್ ಅಂತ ಹೇಳ್ತಾರೆ, ಪಾರ್ಕಿಂಗ್ ಮಾಡ್ತೇನೆ ಅಂತ ಹೇಳಲ್ಲ. ಆ ಲೈಟ್ ನಿಮಗೆ ಸೂಚನೆ ಮಾಡುತ್ತೆ, ಇಂಡಿಕೇಶನ್. ಗ್ರೀನ್ ಬಿದ್ದ ಕೂಡಲೇ ಹೋಗು ಅಂತ ಹೇಳಲ್ಲ, ಅದು ಸೂಚನೆ ಮಾಡುತ್ತೆ ಹೋಗ್ಬೋದು ಅಂತ. ಹಾಗೆ ತಸ್ಮಾತ್ ಹಿಂದೆ ಹೇಳಿದಂತಹ ಕ್ರಮದಿಂದ ಮುಂದೆ ಹೇಳುವಂತಹ ಕ್ರಮದಿಂದಲೂ ಕೂಡ ಸಮಸ್ತ ಶ್ರುತ್ಯರ್ಥ ಸೂಚನಾತ್ ಸಗುಣತ್ವ, ಸಕಲ ಜಗದ್ಭಿನ್ನತ್ವ, ಸಾಕಾರತ್ವ, ಗುಣಸತ್ಯತ್ವ, ಸ್ವಗತವೇದ ರಾಹಿತ್ಯ, ಸ್ವರೂಪ ಸುಖಸ್ವರೂಪತ್ವ ಮೊದಲಾಗಿರ್ತಕ್ಕಂತಹ ಎಲ್ಲ ಸತ್ಸಿದ್ಧಾಂತದ ಅರ್ಥವನ್ನು ಸೂಚನೆ ಮಾಡುವುದರಿಂದ ಸೂತ್ರಂ, ಸೂತ್ರ ಎಂಬುದಾಗಿ ಉಚ್ಯತೆ, ಕರೆಯಲ್ಪಡ್ತಾ ಇದೆ. ತಸ್ಮಾತ್ ಹಿಂದೆ ಹೇಳಿದ ರೀತಿಯಲ್ಲಿ ಮುಂದೆ ಹೇಳುವಂತಹ ಕ್ರಮದಿಂದಲೂ ಸಮಸ್ತ ಶ್ರುತ್ಯರ್ಥ ಸೂಚನ ಸಗುಣತ್ವ, ಸಕಲ ಜಗದ್ಭಿನ್ನತ್ವ, ಸಾಕಾರತ್ವ, ಗುಣಗಳ ಸತ್ಯತ್ವ, ಸ್ವಗತ ಭೇದ ರಾಹಿತ್ಯ, ಸುಖರೂಪತ್ವ ಮೊದಲಾಗಿರ್ತಕ್ಕಂತಹ ಸತ್ಸಿದ್ಧಾಂತ ಅರ್ಥವನ್ನು ಸೂಚನೆ ಮಾಡುವುದರಿಂದ ಸೂತ್ರಂ, ಸೂತ್ರ ಎಂಬುದಾಗಿ ಉಚ್ಯತೆ, ಹೇಳಲ್ಪಡ್ತಾ ಇದೆ. ತಸ್ಮಾತ್ ಅಂದರೆ ಉಕ್ತ ಪ್ರಕಾರೇಣ ವಕ್ಷಮಾಣ ಪ್ರಕಾರೇಣ ಚ. ಆದ್ದರಿಂದ ಹಿಂದೆ ಹೇಳಿದ ಕ್ರಮದಿಂದ ಮುಂದೆ ಹೇಳುವಂತಹ ಕ್ರಮದಿಂದಲೂ ಏನೇನು ಸೂಚನೆ ಮಾಡ್ತಾ ಇದೆ? ಸಗುಣತ್ವ, ಸಕಲ ಜಗದ್ಭಿನ್ನತ್ವ, ಸಾಕಾರತ್ವಾದಿ ಸಕಲ ಸತ್ಸಿದ್ಧಾಂತ ಸಿದ್ಧ ಅರ್ಥ ಬೋಧಕತ್ವ ಪ್ರಕಾರ ದರ್ಶನ ಅಂತ. ಏನು ಭಗವಂತ ಗುಣವುಳ್ಳವನು, ಸಗುಣತ್ವ, ಭಗವಂತ ಸಕಲ ಜಗದ್ಭಿನ್ನನಾಗಿದ್ದಾನೆ ಅಂತ. ಆಮೇಲೆ ಸಾಕಾರತ್ವ, ಇದೇ ಮೊದಲಾಗಿರ್ತಕ್ಕಂತಹ ಸಕಲ ಸತ್ಸಿದ್ಧಾಂತ. ಯಾವ ಸತ್ಸಿದ್ಧಾಂತ ಅಂದರೆ ವೇದ ಉಪನಿಷತ್ತುಗಳಿಂದ ಸಿದ್ಧವಾದಂಥ ಸಿದ್ಧಾಂತ, ದೋಷರಹಿತವಾದ ಸಿದ್ಧಾಂತ, ಅದರಿಂದ ಸಿದ್ಧವಾದ ಅರ್ಥ, ಅದರ ಬೋಧಕತ್ವ ಪ್ರಕಾರ ದರ್ಶನ, ಅದನ್ನು ತಿಳಿಸುವುದು ಹೇಗೆ ಎಂತಕ್ಕಂಥದ್ದನ್ನು ಸೂತ್ರ ತಿಳಿಸ್ಕೊಡ್ತಾ ಇದೆ. ಅದನ್ನು ಸೂತ್ರ ಅಂತ ಕರೀತಾರೆ. ಏವಂ ಯೋ ವೇತ್ತಿ ಸೂತ್ರಾರ್ಥಂ
सबन्धात् परिमुच्यते न चेत् सूत्रार्थविच्छेदात् ಛಿದ್ಯತೆ ಯಮಕಿಂಕರೈಃ. ಯಾರು ಭಗವಂತ ಸಾಕಾರ ಸಗುಣ ಎಂಬುದಾಗಿ ತಿಳಿತಾ ಇದ್ದಾರೋ ಅಂಥವರಿಗೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಇದೆ. ಈ ರೀತಿಯಲ್ಲಿ ತಿಳಿದರೇನೆ ಅವರು ಮುಕ್ತರಾಗ್ತಾರೆ. ಇಲ್ಲ ಅಂತಾದರೆ ಅವರು ಯಮಕಿಂಕರೈಃ ಛಿದ್ಯತೆ. ಇವರು ಸೂತ್ರಾರ್ಥ ವಿಚ್ಛೇದ ಮಾಡಿದ್ದಾರೆ. ಸೂತ್ರಕ್ಕೆ ಬೇರೆ ಅರ್ಥ, ತಪ್ಪಾದ ಅರ್ಥ, ವೇದವ್ಯಾಸ ದೇವರಿಗೆ ಅಭಿಮತವಲ್ಲದ ಅರ್ಥವನ್ನು ಹೇಳಿದ್ದಾರೆ. ಅದರಿಂದ ಏನು ಮಾಡ್ತಾರೆ ಅಂತಂದರೆ ಛಿದ್ಯತೆ ಯಮಕಿಂಕರೈಹಿ, ಯಮದೂತರು ಇವನನ್ನು ತುಂಡು ತುಂಡು ಮಾಡ್ತಾರೆ. ನೀವು ಸೂತ್ರಾರ್ಥ ವಿಚ್ಛೇದ ಮಾಡಿದ್ದೀರಾ ಅಂದರೆ ನಿಮ್ಮನ್ನು ಛೇದ ಮಾಡ್ತಾರೆ. ಯಾರು ಏವಂ ಈ ರೀತಿಯಲ್ಲಿ ಪರಮಾತ್ಮ ಸಗುಣ ಸಾಕಾರ ಎಂಬುದಾಗಿ ಈ ರೀತಿಯಲ್ಲಿ ಸೂತ್ರಾರ್ಥಂ ಸೂತ್ರದ ಅರ್ಥವನ್ನು ವೇತ್ತಿ ತಿಳಿತಾ ಇದ್ದಾನೋ ಸಹ ಅವನು ಬಂಧಾತ್ ಸಂಸಾರ ಬಂಧನದಿಂದ ಪರಿಮುಚ್ಯತೆ ಬಿಡುಗಡೆಯನ್ನು ಹೊಂದುತ್ತಾ ಇದ್ದಾನೆ. ನಚೇತ್ ಈ ರೀತಿಯಲ್ಲಿ ಅರ್ಥವನ್ನು ತಿಳಿಲಿಲ್ಲ ಅಂತಾದರೆ ಸೂತ್ರಾರ್ಥ ವಿಚ್ಛೇದಾತ್ ಸೂತ್ರಾರ್ಥಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳಿದ್ರಿಂದ ಯಮಕಿಂಕರೈಹಿ ಯಮನ ಭಟರಿಂದ ಛಿದ್ಯತೆ ಛೇದಿಸಲ್ಪಡ್ತಾ ಇದ್ದಾನೆ. ಯಾರು ಏವಂ ಈ ರೀತಿಯಲ್ಲಿ ಪರಮಾತ್ಮ ಸಕಲ ಗುಣ ಪರಿಪೂರ್ಣ ಸಾಕಾರ ಸದ್ಗುಣ ಸ್ವರೂಪಿ ಇತ್ಯಾದಿ ರೀತಿಯಲ್ಲಿ ಸೂತ್ರಾರ್ಥಂ ಸೂತ್ರದ ಅರ್ಥವನ್ನು ವೇತ್ತಿ ತಿಳಿತಾ ಇದ್ದಾನೋ ಸಹ ಅವನು ಬಂಧಾತ್ ಸಂಸಾರ ಬಂಧನದಿಂದ ಪರಿಮುಚ್ಯತೆ ಮುಕ್ತನಾಗುತ್ತಾನೆ. ನಚೇತ್ ಈ ರೀತಿಯಲ್ಲಿ ಸೂತ್ರಾರ್ಥವನ್ನು ತಿಳಿಲಿಲ್ಲ ಅಂತಾದರೆ ಸೂತ್ರಾರ್ಥ ವಿಚ್ಛೇದಾತ್ ಸೂತ್ರಾರ್ಥಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳುವುದರಿಂದ ತಿಳಿಯುವುದರಿಂದ ಯಮಕಿಂಕರೈಹಿ ಯಮನ ಭಟರಿಂದ ಛಿದ್ಯತೆ ಛೇದಿಸಲ್ಪಡ್ತಾನೆ. ಸೂತ್ರಾರ್ಥ ವಿಚ್ಛೇದಾಚ್ಛಿದ್ಯತೆ ವಿಚ್ಛೇದಾತ್ ವಿಚ್ಛೇದಾತ್ ಛಿದ್ಯತೆ. ಇಲ್ಲ ಇಲ್ಲ ಅಲ್ಲ ಅಲ್ಲಿ ಅಲ್ಲಿ ಪಂಚಮಿ ವಿಭಕ್ತಿ. ವಿಚ್ಛೇದ ಅಚ್ಛಿದ್ಯತೆ ಅಲ್ಲ, ವಿಚ್ಛೇದಾತ್ ಛಿದ್ಯತೆ. ಅಲ್ಲಿ ಆ ರೀತಿ ಪದ ವಿಭಾಗ ಮಾಡಲಿಲ್ಲ ಅಂದರೆ ಶಬ್ದನೇ ಕೂಡಲ್ಲ. ಸೂತ್ರಾರ್ಥ ವಿಚ್ಛೇದ ಅಚ್ಛಿದ್ಯತೆ ಅಂತ ಆಗೋದೇ ಇಲ್ಲ. ಆ ಸೂತ್ರಾರ್ಥ ವಿಚ್ಛೇದ ಅನ್ನೋದಕ್ಕೆ ಏನು ವಿಭಕ್ತಿ ಇಲ್ಲ ಅಂತ ಆಯ್ತಾರೆ. ಒಂದು ಧಾತು ಇನ್ನೊಂದು ಪದ ಇವುಗಳಿಗೆ ಸಮಾಸ ಆಗಲ್ಲ. ಸೂತ್ರಾರ್ಥ ವಿಚ್ಛೇದಾತ್ ಛಿದ್ಯತೆ. ಉಕ್ತ ವಿಧಯ ಏನು ಶುತ್ವ ಸಂಧಿ ಶುತ್ವ ತಕಾರಕ್ಕೆ ಚಕಾರ ಬರುತ್ತೆ. ಯಾಕೆ ಚವರ್ಗದ ಛೇತ್ವಮೆಂಬುದಾಗಿ ಸ್ತೋಸ್ತುನಾಶ್ಚುಹು ಆ ಸೂತ್ರದಿಂದ ಉಕ್ತ ವಿಧಯ ಹಾಂ 206 ಅಲ್ಲ ಹಾಂ ಯಾವ ಹಿಂದಿನ ವಾಕ್ಯ ಏನು? ಸಂಯೋಜ್ಯ ಅಂತಿರೋದು. ಅಕ್ಷ್ಣ ಪರಮಾಣು ನಿರೀಕ್ಷ ಅದು ಲೆಪ್ರತ್ಯಯ ಅಂತ ಸಂಕಲನ ಮಾಡಿ ಅಂತ ಅರ್ಥ, ಒಟ್ಟಿಗೆ ಸೇರಿಸಿ. ಇದರಲ್ಲಿಯ ಸತ್ಯಪ್ರಮೋದ ತೀರ್ಥರ ವ್ಯಾಖ್ಯಾನದಲ್ಲಿ ಅಲ್ಲಿ ಸಂಕಲಯ ಅಂತಲ್ಲಿದೆ, ಅಲ್ಲಿ ಸಂಯೋಜ್ಯ ಅಂತಿರೋದು. ಹಾಂ, ಅಲ್ಲಿ ತೇಷು ಸಂಕಲಯ್ಯ ಸೋದರಸ್ಥ ಬ್ರಹ್ಮಾದಿ ತತ್ವಾದ್ಯಭಿಮಾನಿ ಜೀವಾನ್ ತೇಷು ಸಂಕಲಯ್ಯ. ಆ
ಮಹತ್ತತ್ವಾದಿಗಳನ್ನು ಸೃಷ್ಟಿ ಮಾಡಿದನಲ್ಲ, ಮಹತ್ತತ್ವಾದಿಗಳಲ್ಲಿ ತನ್ನ ಉದರಲಿದ್ದಂತಹ ಬ್ರಹ್ಮಾದಿಗಳನ್ನು ಸೇರಿಸ್ತಾನೆ. ಸಂಕಲನ ಸೇರಿಸೋದು. ಆ್ಯಡ್ ಮಾಡು ಅಂತೀರಲ್ಲ, ಅದೇ ಸಂಕಲನ. ಮೈನಸ್ ಮಾಡು ಅಂದರೆ ವ್ಯವಕಲನ. ಕ್ರಿಯಾ, ಸಂಕಲನ ಕ್ರಿಯಾ. ಹಾಂ, ಲಪ್ರತ್ಯಯ. ಉಕ್ತವಿಧಯ ಸೂತ್ರಾರ್ಥವೇತ್ತು ಮಹಾಫಲಂ ವಿಪರೀತವೇತ್ತು ವಿಪರೀತ ಫಲಂಚ ದರ್ಶಯತಿ ಏವಮಿತಿ. ಹಿಂದೆ ಹೇಳಿದ ರೀತಿಯಲ್ಲಿ ಪರಮಾತ್ಮನನ್ನು ಸಾಕಾರ, ಸಗುಣ, ಸರ್ವಜ್ಞ ಇತ್ಯಾದಿ ರೀತಿಯಲ್ಲಿ ತಿಳಿದರೆ ಅದರಿಂದ ಸೂತ್ರಾರ್ಥವೇತ್ತು ಮಹಾಫಲಂ. ಈ ರೀತಿಯಲ್ಲಿ ಸೂತ್ರಗಳಿಗೆ ಅರ್ಥವನ್ನು ತಿಳಿದರೆ ವಿಶೇಷ ಫಲ ಇದೆ. ವಿಪರೀತವಾಗಿ ತಿಳಿದರೆ ವಿಪರೀತ ಫಲ, ಅವರಿಗೆ ವಿರುದ್ಧವಾದ ಫಲ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಿಸ್ತರತ್ವಸ್ಯ ಸರ್ವಸ್ಯ ಭಾಷ್ಯಾದಿಷ್ವೇವ ದೃಶ್ಯತಾಂ ಮೂಲಶಾಸ್ತ್ರಾರ್ಣವೋತ್ಸಿಕ್ತ ಬಿಂದೂನ್ ವಂದಾಮಹೇ ವಯಂ. ಇದರ ಇನ್ನೂ ವಿಶೇಷ ವಿಷಯಗಳೆಲ್ಲ ಇದೆ. ಅದನ್ನು ಆಚಾರ್ಯರ ಭಾಷ್ಯಾದಿ ಗ್ರಂಥಗಳಲ್ಲೇ ನೋಡ್ಕೊಳ್ರಿ. ಭಾಷ್ಯ, ಅನುವ್ಯಾಖ್ಯಾನ ಇವುಗಳಲ್ಲೆಲ್ಲ ಆಚಾರ್ಯರು ಈ ವಿಷಯಗಳನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಅಸ್ಯ ಸರ್ವಸ್ಯ ವಿಸ್ತಾರ. ಈ ಎಲ್ಲ ಸಾಕಾರ, ಸಗುಣ, ವಿಶೇಷ ಇವುಗಳ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತಾದರೆ ಆಗ ಆಚಾರ್ಯರ ಸೂತ್ರಭಾಷ್ಯ ಮೊದಲಾಗಿರ್ತಕ್ಕಂಥ ಗ್ರಂಥಗಳನ್ನು ನೀವು ದೃಶ್ಯತಾಂ ನೋಡ್ರಿ. ನಾವೇನು ಮಾಡಿದ್ದೇವೆ? ವಯಂ ಮೂಲಶಾಸ್ತ್ರಾರ್ಣವ ಉತ್ಸಿಕ್ತ ಬಿಂದೂನ್ ವಂದಾಮಹೇ ಅಂತ. ನಾವು ಆಚಾರ್ಯರ ಶಾಸ್ತ್ರ, ಅದು ದೊಡ್ಡದಾಗಿರ್ತಕ್ಕಂತಹ ಸಮುದ್ರ. ಆ ಸಮುದ್ರದ ಒಂದೆರಡು ಕಣ, ನೀರಿನ ಕಣಗಳು, ಅದು ಸಮುದ್ರದ ಅಲೆ ಬಂದಾಗ ಹಾರುತ್ತೆ. ಹಾಗೆ ಆಚಾರ್ಯರ ಈ ಸಿದ್ಧಾಂತ ಎಂಬತಕ್ಕಂಥ ಮೂಲಶಾಸ್ತ್ರ ಎಂಬತಕ್ಕಂತಹ ಸಮುದ್ರ, ಅದರಿಂದ ಉತ್ಸಿಕ್ತ ಬಿಂದೂನ್ ಅಂತ ಮೇಲೆ ಬಂದಿರತಕ್ಕಂಥ ಹಾರಿರ್ತಕ್ಕಂತಹ ಬಿಂದು ಅಂದರೆ ಹನಿ, ಅದನ್ನು ಮಾತ್ರ ನಾವು ನಮಸ್ಕರಿಸುತ್ತೇವೆ. ಅದನ್ನು ನಾವು ಇವಲ್ಲಿ ವಿವರಣೆ ಮಾಡಿದ್ದೇವೆ, ಹೊರತು ಎಲ್ಲವನ್ನು ನಾವು ಹೇಳಿಲ್ಲ ಅಂತ ಅಷ್ಟು ವಿನಯವನ್ನು ತೋರಿಸ್ತಾ ಇದ್ದಾರೆ. ಸಾಕು, ಆಗುತ್ತೆ. ಹನಿ ಹನಿ ಕೂಡಿದ್ರೆ ಹಳ್ಳ. ಸಾಕು. ಆದರೆ ನಮ್ಮ ಯೋಗ್ಯತೆ ಅಷ್ಟೇ ಆಗಿರಬೇಕು. ನಮ್ಮ ಯೋಗ್ಯತೆ ಅಷ್ಟೇ ಅಂತ ಆದರೆ ಅವಾಗ ಅಷ್ಟು ತಿಳಿದ್ರೂ ಸಾಕಾಗುತ್ತೆ. ನಮ್ಮ ಯೋಗ್ಯತೆ ಜಾಸ್ತಿ ಇದೆ, ಉದಾಸೀನ ಮಾಡ್ಕೊಂಡು ಕೂತ್ಕೊಳ್ತೇನೆ ಅಂದರೆ ಮೋಕ್ಷ ಆಗಲ್ಲ. ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣತ್ವವನ್ನು, ಪೂರ್ಣ ಜ್ಞಾನವನ್ನು ಪಡೀಲೇಬೇಕು. ಯೋಗ ಗೊತ್ತಾಗುತ್ತೆ ಗುರುಗಳು ಬಂದಾಗ. ಇವಾಗ ಅಧ್ಯಯನ ಮಾಡ್ತಾ ಇದ್ದೀರಲ್ಲ, ಆದ್ದರಿಂದ ನಿಮಗೆ ಅರ್ಥ ಆಗ್ತಾ ಇದೆ. ಮೊದಲಿಗಿಂತ ಇವಾಗ ಸ್ವಲ್ಪ ಅರ್ಥ ಆಗುತ್ತೆ ಅಂತ. ಹೌದು, ಈ ಜನ್ಮದಲ್ಲಿ ಕೇಳಿ. ಆದರೆ ಈಗ ನೀವೇನು ಮಾಡಿದ್ದೀರಾ, ಶ್ರವಣ ಮಾಡಿದ್ದೀರಾ, ಇದು ನಿಮ್ಗೆ ಒಂದು ಕಡೆಯಲ್ಲಿ ಇದ್ದೇ ಇರುತ್ತೆ. ಇದು ಪುನಃ ಇನ್ನೊಂದು ಸರ್ತಿ ಆ ಪಾಪ ಎಂಬತಕ್ಕ ಪ್ರತಿಬಂಧಕ ಇತ್ತು, ಅದು ಹೋಯಿತು ಅಂದರೆ ಪುನಃ ಇದು ಕೆಲಸ ಮಾಡುತ್ತೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಷ್ಫಲ. ಅದಕ್ಕೆ ಹೇಳಿದ ಅದೇ, ಅದು ಸ್ವರೂಪ ಯೋಗ್ಯತೆ ಏನೋ ಅದು. ನಮ್ಮನ್ನು ನಾವು ಕೆಟ್ಟವರು ಅಂತ ಯಾಕೆ ಅನ್ಕೋಬೇಕು? ನಮ್ಮನ್ನು ನಾವು ಕೆಟ್ಟವರು ಅಂತ ಯಾಕೆ ಅನ್ಕೋಬೇಕು? ಪಾಪ ಮಾಡ್ತಾ ಇದ್ದೆ, ಆದರೆ ಪುಣ್ಯವೂ ನಡೀತಾ ಇದೆಯಲ್ಲ.
ಪುಣ್ಯವೂ ನಡೀತಾ ಇದೆಯಲ್ಲ, ಇರಲಿ ಆಗಲಿ, ಆದರೂ ಕೂಡ ಆ ಪುಣ್ಯ ಕೆಲಸ ಎಂಬತಕ್ಕಂಥದ್ದು ನಡೀತಾ ಇದೆ ಅಂತಾದರೆ, ಹಾಗಾದರೆ ಈ ಪಾಪ ಎಂಬತಕ್ಕಂಥದ್ದು ಅದು ಪ್ರತಿಬಂಧಕವಾಗ್ತಾ ಇದೆ, ಆದ್ದರಿಂದ ಹೆಚ್ಚು ಪುಣ್ಯ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದೆಲ್ಲ ಕಡಿಮೆ ಕಡಿಮೆ ಆಗುತ್ತೆ, ಆಮೇಲೆ ಹೆಚ್ಚು ಪುಣ್ಯ ಆಗುತ್ತೆ. ಸೂರ್ಯ ಚೂರು ಉದಯಿಸಿದ್ದಾನೆ, ಅವಾಗೆಲ್ಲ ಪದಾರ್ಥಗಳು ಇದೆ ಅಂತ ಕಾಣಿಸುತ್ತೆ, ಮಸುಕವಾಗಿ ಕಾಣಿಸುತ್ತೆ, ಸ್ಪಷ್ಟವಾಗಿ ಕಾಣಿಸಲ್ಲ. ಸೂರ್ಯ ಚೆನ್ನಾಗಿ 12 ಗಂಟೆಗೆ ಮೇಲೆ ಬಂದಿದ್ದಾನೆ ಅಂತಂದರೆ ಅವೆಲ್ಲ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಅವರಿಗೆ ಅಷ್ಟು ದೊಡ್ಡ ಪುಣ್ಯ ಇತ್ತು, ಅಷ್ಟು ದೊಡ್ಡ ಪುಣ್ಯ ಇದ್ದಿದ್ದರಿಂದಾಗಿ ಅಂಥದ್ದು ಮಾಡ್ತಿದ್ರು. ಆದರೆ ಅದಕ್ಕಿಂತ ಪ್ರಬಲವಾದ ಪಾಪ ಇದೆ, ಆದ್ದರಿಂದಾಗಿ ಪಾಪ ಇದೆ, ಆಮೇಲೆ ಈ ಪುಣ್ಯ ಎಂಬತಕ್ಕಂಥದ್ದು ಹೋಯಿತು, ಪಾಪ ಎಂಬತಕ್ಕಂಥದ್ದು. ಅದಕ್ಕೆ ಹೇಳಿದ್ದು, ಯಾಕೆ ಅನ್ಕೋತೀರಾ ಅಂದೆ. ಸುಮ್ಮನೆ ನೀವು ನನ್ನನ್ನು ಪೆದ್ದ ಅಂತ ಅನ್ಕೋತೀರಾ ಯಾವಾಗಾದರೂ? ಇಲ್ಲ ತಾನೇ, ನಾ ಬುದ್ಧಿವಂತ ಅಂತಾನೆ ಅನ್ಕೊಳ್ಳೋದು. ಅಹಂಕಾರ ಬೇಡ, ಅಹಂಕಾರ ಬೇಡ. ನನಗೆ ಹೇಳಿದ್ದು ತಿಳಿಯುತ್ತೆ, ಅಷ್ಟು ಬುದ್ಧಿವಂತ ನಾನು ಹೇಳ್ಕೊಳ್ತೀರಾ ಇಲ್ವೋ? ಹೇಳಿದ್ದು ಅರ್ಥ ಆಗುತ್ತೆ, ಅಹಂಕಾರ ಪಡೋದು ಬೇಡ. ನನಗೆ ಹೇಳಿದ್ದು ಅರ್ಥ ಆಗಲ್ಲ, ಅಷ್ಟು ಪೆದ್ದ ನಾನು ಅಂತ ಅನ್ಕೊಳ್ತೀರಾ? ಇಲ್ಲಲ್ಲ. ಹಾಗೆ ಏನು ಬೇಕಾರಾಗಲಿ ಆಗಲಿ, ಅಂತೂ ಅರ್ಥ ಆಗ್ತಾ ಇದೆಯಲ್ಲ. ಹಾಂ, ಹೌದು ಹೌದು. ಅದು ಬರೀ ಪುಣ್ಯ ಅಲ್ಲ, ಅದು ನಿಮಗೆ ಇಲ್ಲಿ ಇದು ನಿಷ್ಕಾಮ ಕರ್ಮ, ಇದು ನಿಷ್ಕಾಮ ಕರ್ಮ. ಈ ನಿಷ್ಕಾಮ ಕರ್ಮದ ಫಲ ಇದೆಯಲ್ಲ ಅದು ಜ್ಞಾನವೇ. ಸಕಾಮ ಕರ್ಮದ ಫಲ ಬೇರೆ ಬೇರೆ, ಇದು ನಿಷ್ಕಾಮ ಕರ್ಮ. ಈ ನಿಷ್ಕಾಮ ಕರ್ಮದ ಫಲ ಇದೆಯಲ್ಲ ಅದು ಜ್ಞಾನವೇ. ಅದರಿಂದ ಜ್ಞಾನವೇ ಆಗಬೇಕು, ಬೇರೆ ಇನ್ನೇನೂ ಆಗಲ್ಲ. ಹೌದು, ಆಯಿತು. ಆದರೆ ಆ ಪುಣ್ಯ ಈ ಪುಣ್ಯಕ್ಕೆ ಕಾರಣ ಆಯಿತು. ಆದ್ದರಿಂದ ಆ ಪುಣ್ಯ ಬರೀ ನಾಶ ಆಗಲಿಲ್ಲ. ಆ ಪುಣ್ಯ ಎಂಬತಕ್ಕಂಥದ್ದು ಇನ್ನೂ ಶ್ರೇಷ್ಠವಾಗಿರ್ತಕ್ಕಂತಹ ಈ ನಿಷ್ಕಾಮ ಕರ್ಮ ಬಂದ ಕರ್ಮದಿಂದ ಬಂದ ಪುಣ್ಯಕ್ಕೆ ಕಾರಣವಾಗಿ ಆ ಪುಣ್ಯ ಹೋಯಿತು, ಈ ಪುಣ್ಯ ಬಂತು. ಹೌದು. ಬಾಳೆ ಗಿಡ ಸಾಯಬೇಕಾದ್ರೆ ಒಂದು ಗಿಡವನ್ನು ಹುಟ್ಟಿಸೇ ಸಾಯೋದು. ಬಾಳೆ ಗಿಡ ಅದು ಗೊನೆ ಬಿಡ್ತು, ಹಣ್ಣು ಕೊಡ್ತು, ಆಮೇಲೆ ಹೋಗುತ್ತದು. ಆದರೆ ಇನ್ನೊಂದು ಗಿಡಕ್ಕೆ ಅದು ಅದಕ್ಕೆ ಜನ್ಮ ಕೊಟ್ಟೇ ಹೋಗುತ್ತೆ. ಹಾಗೆ ಈ ಎಲ್ಲ ಪುಣ್ಯಗಳು ಹೋಗ್ತಾವೆ, ಹೌದು, ಆದರೆ ಫಲ ಕೊಟ್ಟೇ ಹೋಗೋದು, ಸುಮ್ಮನೆ ಹೋಗಲ್ಲ, ಇನ್ನೊಂದನ್ನು ಹುಟ್ಟಿಸೇ ಹೋಗುತ್ತೆ. ಇಷ್ಟಕ್ಕೆ ಟೈಮ್ ಸಾಕಾಗಲ್ಲ, ಇನ್ನೂ ಜಾಸ್ತಿ ಆ ಗ್ರಂಥ ವಿಸ್ತಾರ ಆಗುತ್ತೆ ಅಂತ ಹೇಳಿ. ಅಸ್ಯ ಸರ್ವಸ್ಯ, ಈ ಎಲ್ಲ ಪ್ರಮೇಯದ ವಿಸ್ತಾರವು ಭಾಷ್ಯಾದಿಶ್ವೇವ, ಸೂತ್ರಭಾಷ್ಯ ಮೊದಲಾದ ಗ್ರಂಥಗಳಲ್ಲಿಯೇ ದೃಶ್ಯತಾಂ, ನೋಡಲ್ಪಡಲಿ. ವಯಂ, ನಾವು ಮೂಲಶಾಸ್ತ್ರಾರ್ಣವೋತ್ಸಿಕ್ತ ಬಿಂದು, ಮೂಲಶಾಸ್ತ್ರವೆಂಬ ಸಮುದ್ರದಿಂದ ಸಿಡಿದಿರುವಂತಹ ಕಣಗಳನ್ನು ವಂದಾಮಹೇ, ನಮಸ್ಕರಿಸುತ್ತೇವೆ, ಅದರ ಮಹಿಮೆಯನ್ನಷ್ಟೇ ಹೇಳಿದ್ದೇವೆ. ಅಸ್ಯ ಸರ್ವಸ್ಯ, ಈ ಎಲ್ಲ ಪ್ರಮೇಯದ ವಿಸ್ತಾರವು ಭಾಷ್ಯಾದಿಶ್ವೇವ, ಸೂತ್ರಭಾಷ್ಯ ಮೊದಲಾದ ಗ್ರಂಥಗಳಲ್ಲಿಯೇ ದೃಶ್ಯತಾಂ, ನೋಡಲ್ಪಡಲಿ. ವಯಂ, ನಾವು ಮೂಲಶಾಸ್ತ್ರಾರ್ಣವೋತ್ಸಿಕ್ತ ಬಿಂದೂನ್, ಮೂಲಶಾಸ್ತ್ರವೆಂಬ ಸಮುದ್ರದಿಂದ ಹೊರಹೊಮ್ಮಿದ ಸಿಡಿದಿರುವಂತಹ ಕಣಗಳನ್ನು ವಂದಾಮಹೇ, ನಮಸ್ಕರಿಸುತ್ತೇವೆ. ಸ್ಮೃತ ಮೂಲಶಾಸ್ತ್ರ ಮಹಿಮಾ ಗ್ರಂಥಕಾರ ತ್ವೇಷ್ವೇವ ಪರಮಾದರಂ ಕರೋತಿ. ಇಷ್ಟೆಲ್ಲ ವಿಷಯ ಹೇಳ್ತಾ ಇರಬೇಕಾದ್ರೆ ಈ ಗ್ರಂಥಕಾರರಾದ ವಾದಿರಾಜರಿಗೆ ಮೂಲಶಾಸ್ತ್ರ ಮಹಿಮೆ ಸ್ಮರಣೆಗೆ ಬರ್ತಾ ಇದೆ. ಸ್ಮೃತ ಮೂಲಶಾಸ್ತ್ರ ಮಹಿಮೆ,
ಅವರಿಗೆ ಮೂಲಶಾಸ್ತ್ರದ ಮಹಿಮೆ ಸ್ಮರಣೆಗೆ ಬರ್ತಾ ಇದೆ. ಆದ್ದರಿಂದ ತೇಷ್ವೇವ ಪರಮಾದರಂ ಕರೋತಿ, ಆ ಮೂಲ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಅತಿಯಾದ ಆದರ ಅದನ್ನು ತೋರಿಸ್ತಾ ಇದ್ದಾರೆ. ವಂದತೆ ವಂದೇ ತೇ ವಂದಂತೆ ವಂದಸೆ ವಂದೇ ತೇ ವಂದದ್ವೇ ವಂದೇ ವಂದಾವಹೇ ವಂದಾಮಹೇ ಸ್ತೋತ್ರ ಮಾಡ್ತೀವಿ. ಅಸ್ಯ ಪ್ರಮೇಯಸ್ಯ ವಿಸ್ತರಃ ಯುಕ್ತಿ ಶ್ರುತಿ ಪುರಾಣ ಪಂಚರಾತ್ರಾದಿ ವಚನ ಚಾತುರೀ ಚತುರ ಗ್ರಂಥ ಸಂದರ್ಭೈ ಪ್ರಪಂಚೀಕರಣಂ ಅಂತ. ವಿಸ್ತಾರ ಅಂದ್ರೇನು ಅಂತಂದರೆ ಯುಕ್ತಿಗಳು, ಶ್ರುತಿ, ಪುರಾಣ, ಪಂಚರಾತ್ರ ಇದೇ ಮೊದಲಾಗಿರ್ತಕ್ಕಂಥವುಗಳ ವಚನ ಚಾತುರೀ ಚತುರ ಗ್ರಂಥೈ, ಒಳ್ಳೆ ಹೇಳುವಂತಹ ಒಂದು ವಿಶಿಷ್ಟವಾದ ಕ್ರಮ ಚಾತುರ್ಯ, ಅವುಗಳಿಂದ ಕೂಡಿರ್ತಕ್ಕಂತಹ ಗ್ರಂಥ, ಅವುಗಳಿಂದ ಪ್ರಪಂಚೀಕರಣಂ, ಅವುಗಳಿಂದ ಇನ್ನು ವಿಸ್ತಾರ ಮಾಡ್ತಕ್ಕಂಥದ್ದು, ಅದನ್ನು ವಿಸ್ತಾರ ಅಂತ ಕರೀತಾರೆ. ಆದಿಪದೇನ ಅನುವ್ಯಾಖ್ಯಾನ ಉಪನಿಷತ್ ಭಾಷ್ಯಾದಿಕಂ ಗೃಹ್ಯತೆ. ಹಾಗೆ ಸೂತ್ರ ಭಾಷ್ಯ ಆದಿಪದದಿಂದ ಅನುವ್ಯಾಖ್ಯಾನ ಉಪನಿಷತ್ ಭಾಷ್ಯ ಇವುಗಳನ್ನು ಇಟ್ಕೊಳ್ಬೇಕು. ಕರಿ ಸೂತ್ರ ಭಾಷ್ಯ ಮಾತ್ರ ಅಲ್ಲ, ಆದಿ ಅನುವ್ಯಾಖ್ಯಾನವೂ ಆಗ್ಬೋದು, ಉಪನಿಷತ್ ಭಾಷ್ಯವೂ ಗೀತಾ ಭಾಷ್ಯ ಎಲ್ಲವೂ ಆಗ್ಬೋದು. ಮೂಲಶಾಸ್ತ್ರಾಖ್ಯ ಅರ್ಣವಾತ್, ಮೂಲಶಾಸ್ತ್ರ ಎಂಬತಕ್ಕಂಥದ್ದೇ ಸಮುದ್ರ, ಅದರಿಂದ ಉತ್ಸಿಕ್ತ ಯೇ ಬಿಂದವಃ, ಸಿಂಪಡೆದಿರುವಂತಹ ಕೆಲವು ಯುಕ್ತಿಲೇಶಾಹ, ಕೆಲವು ಯುಕ್ತಿಗಳು. ತಾನೇವ ವಂದಾಮಹೇ ಸ್ತುಮಃ ನಮಸ್ಕುರ್ಮಶ್ಚ, ಸ್ತೋತ್ರ ಮಾಡ್ತೇವೆ ಅಂದರೆ ಅದನ್ನು ವರ್ಣನೆ ಮಾಡ್ತಾ ಇದ್ದೇವೆ, ಅದಕ್ಕೆ ನಮಸ್ಕಾರವನ್ನು ಮಾಡ್ತೇವೆ. ತತ್ರತೋ ರುದ್ರಾಧ್ಯಾಯವ ಅಧಿಕಾರಿಣ, ಈ ಮೂಲಸೂತ್ರ ಯಾವ ಸಮುದ್ರ ಇದೆಯಲ್ಲ ಅದಕ್ಕೆ ಯಾರು ಮುಖ್ಯ ಅಧಿಕಾರಿಗಳು? ರುದ್ರಾದಿ ದೇವತೆಗಳು. ಅಸ್ಮಾಕಂತೂ ಏತಾವತ್ಯೇವ ಶಕ್ತಿ ರೀತಿ ಭಾವ, ನಮಗೆ ಇಷ್ಟೇ ಶಕ್ತಿ ಇರೋದು, ಅದನ್ನು ನಾವು ಇಲ್ಲಿ ಸ್ತೋತ್ರ ಮಾಡಿದ್ದೇವೆ. ಇದಕ್ಕಿಂತ ಹೆಚ್ಚಿನ ವಿನಯ ಹೇಳಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದರೂ ಕೂಡ ಇಷ್ಟೇ ಅಂತ ವಿನಯ ಪ್ರದರ್ಶನ ಮಾಡ್ತಾ ಇದ್ದಾರೆ. 10 ನಿಮಿಷ ಬಿಟ್ಟು